ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೆ ಬೆಳಗಿನ ಜಾವದ ಶುಭಾಶಯಗಳು. ವಿದ್ಯಾರ್ಥಿಗಳೇ, ಇವತ್ತು ನಾವು 8ನೇ ತರಗತಿಯ 3ನೇ ಅಧ್ಯಾಯ, ಯಾವುದು 3ನೇ ಅಧ್ಯಾಯ ಹಾಕಿ ಆಟವನ್ನು ಇವತ್ತು ನೋಡೋಣ. ಈ ಹಾಕಿ ಆಟದ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ? ಗೊತ್ತಿದೆ. ಒಂದು ಸಿಂಪಲ್ ಒಂದು ಪ್ರಶ್ನೆ ಕೇಳ್ತೀನಿ ವಿದ್ಯಾರ್ಥಿಗಳೇ. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ಯಾವುದು? ನವಿಲು. ಗುಡ್. ರಾಷ್ಟ್ರೀಯ ಹಣ್ಣು? ಯಾಸ್, ಮಾವಿನ ಹಣ್ಣು, ಮಾವು ಅಲ್ವಾ? ಅದೇ ರೀತಿ ಎಲ್ಲದಕ್ಕೂ ಕೂಡ ಒಂದು ರಾಷ್ಟ್ರೀಯ ಲಾಂಛನ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು, ಎಲ್ಲವೂ ಇದೆ. ಹಾಗಾದ್ರೆ ರಾಷ್ಟ್ರೀಯ ಕ್ರೀಡೆ ಯಾವುದು? ಯಾವುದು? ಹಾಕಿ. ವೆರಿ ಗುಡ್. ನೋಡಿ, ಎಲ್ರಿಗೂ ಗೊತ್ತಿದೆ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಇವತ್ತು ನಾವು 8ನೇ ತರಗತಿಯ ಹಾಕಿ ಅಧ್ಯಾಯವನ್ನು ನೋಡೋಣ ವಿದ್ಯಾರ್ಥಿಗಳೇ. ನೋಡಿ, ಇವತ್ತಿನ ದಿನಮಾನಗಳಲ್ಲಿ ಪ್ರಚಲಿತವಾಗಿರುವಂತಹ ಎಲ್ಲ ಕ್ರೀಡೆಗಳಲ್ಲಿಯೂ ಕೂಡ ಹಾಕಿ ಕೂಡ ಒಂದು ಪ್ರಚಲಿತವಾದಂಥ ಕ್ರೀಡೆಗಳಲ್ಲಿ, ಪ್ರಮುಖವಾದಂಥ ಕ್ರೀಡೆಗಳಲ್ಲಿ ಹಾಕಿಯೂ ಕೂಡ ಒಂದು. ಅದು ರಾಷ್ಟ್ರ ಮಟ್ಟದ ಮುನ್ನಡೆಯನ್ನು ಕೂಡ ಪಡ್ಕೊಂಡಿದೆ. ಅಂದರೆ ನಮ್ಮ ರಾಷ್ಟ್ರೀಯ ಕ್ರೀಡೆ ಆಗಿರೋದ್ರಿಂದ ನಮ್ಮ ಉತ್ತಮವಾದಂತಹ ಮನ್ನಣೆಯನ್ನ ನಮ್ಮ ದೇಶದಲ್ಲಿ ಪಡ್ಕೊಂಡಿರುವಂತಹ ಕ್ರೀಡೆ. ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಗೊತ್ತಿದೆ, ಈ ಹಾಕಿ ಆಟದಲ್ಲಿ ನಮ್ಮ ಭಾರತದ ಸಾಧನೆ ಶಿಖರ ಒಂಥರ ಮೌಂಟ್ ಎವರೆಸ್ಟ್ ಏರೋದಕ್ಕೆ ನಮ್ಮ ಭಾರತದ ಹಾಕಿ ತಂಡ ಸಾಧನೆಯನ್ನ ಮಾಡಿದೆ ಅನ್ನಬಹುದು ವಿದ್ಯಾರ್ಥಿಗಳೇ. ನೆನಪಿಲ್ಲಿ 1928ರಿಂದ ಹಿಡಿದು 1956ರ ತನಕ, 1928ರಿಂದ 1956ರ ತನಕ ನಮ್ಮ ಹಾಕಿ ಬಂಗಾರದ ಯುಗ, ಅಂದ್ರೆ ಸ್ವರ್ಣ ಯುಗ ಇತ್ತು ಅಂತೇಳಿ. 1928ರಲ್ಲಿ ನಡೆದಂತಹ ಒಲಿಂಪಿಕ್ಸ್ ಇಂದ ಹಿಡಿದು 1956ರಲ್ಲಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಡೆಯುತ್ತೆ. ಅಲ್ಲಿ ತನಕ ಕೂಡ ಬಂಗಾರದ ಯುಗ ನಮ್ಮ ಭಾರತದಿತ್ತು ವಿದ್ಯಾರ್ಥಿಗಳೇ. ಸತತವಾಗಿ 6 ಬಂಗಾರದ ಪದಕಗಳನ್ನು ಪಡ್ಕೊಂಡಿದೆ ನಮ್ಮ ಭಾರತ. ಈಗ ಪ್ರೆಸೆಂಟ್ ಒಟ್ಟು ಒಲಿಂಪಿಕ್ಸ್ನಲ್ಲಿ, ಹಾಕಿ ಒಲಿಂಪಿಕ್ಸ್ನಲ್ಲಿ ನಮ್ಮ ಭಾರತ ತಂಡ 8 ಬಂಗಾರದ ಪದಕ, 1 ಬೆಳ್ಳಿ ಪದಕ, 2 ಕಂಚಿನ ಪದಕವನ್ನು ಪಡೆದು ಸಾಧನೆ ಮಾಡಿದೆ ಅಲ್ವಾ? ಹಾಕಿ ಅಂತ ಬಂದುಕೊಳ್ಳೆ ನೆನಪಿಗೆ ಬರೋದು ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅಲ್ವಾ? ಈ ಧ್ಯಾನ್ ಚಂದ್ ಅವರ ಅತ್ಯದ್ಭುತ ಸಾಧನೆಯಿಂದಾಗಿ ಭಾರತ ತಂಡ ಅದ್ಭುತವಾದಂತಹ ಸಾಧನೆಯನ್ನ ಅಂದು ಮಾಡಿತ್ತು. ಈಗಲೂ ಕೂಡ ಮಾಡ್ತಾನೆ ಇದ್ದಾರೆ. ಉಳಿದಂಥ ಆಟಗಾರರು ಈಗಲೂ ಕೂಡ ಹಾಕಿಯಲ್ಲಿ ಸಾಧನೆಯನ್ನು ಮಾಡ್ತಿರೋದನ್ನ ನಾವು ಕಾಣ್ಬೋದು ಅಲ್ವಾ? ಇವಾಗ ಸ್ವಲ್ಪ ಇತಿಹಾಸಕ್ಕೆ ಹಾಗೆ ನಾವು ಇತಿಹಾಸವನ್ನು ನೋಡೋದಾದ್ರೆ ನೋಡ್ರಿ, ಈ ಆಟ ಯಾವ ರೀತಿ ಹುಟ್ಟಿತು, ಇದನ್ನ ಹಿಂಗೆ ಆಡ್ತಿದ್ರ ಅಥವಾ ಯಾರು ಆಡ್ತಿದ್ರು, ಏನಾದರೂ ಇತಿಹಾಸ ಇದೆಯಾ, ಏನಾದರೂ ಕುರುಹುಗಳು ಇದೆಯಾ ಅಂತ ನಾವು ಹುಡುಕೊಂತ ಹೋದಾಗ ನಮಗೆ ಸಿಗೋದು ಹಿಂದೆ ಈಜಿಪ್ಟ್ನ ನೈಲ್ ಕಣಿವೆಯಲ್ಲಿರುವಂಥ ಬೇನಿ ಹಸನ್ ಗೋರಿಗಳು ಈಜಿಪ್ಟ್ನ ನೋಡ್ರಿ, ಈಜಿಪ್ಟ್ನ ನೈಲ್ ಕಣಿವೆಯ ಕೆಳಭಾಗದಲ್ಲಿ, ಅಲ್ಲಿ ನೈಲ್ ಕಣಿವೆ ಏನಿದೆ, ಆ ಕಣಿವೆಯಲ್ಲಿರುವಂತಹ ಬೇನಿ ಹಸನ್ ಗೋರಿಗಳ ಮೇಲೆ ಕೆತ್ತನೆಗಳು ಅಥವಾ ಚಿತ್ರಗಳನ್ನು ನಾವು ಕಾಣಬಹುದಂತೆ. ಅಂದ್ರೆ 4000 ವರ್ಷಗಳ ಹಿಂದೆ ಈ ಆಟವನ್ನ ಈಜಿಪ್ಟ್ನ ನೈಲ್ ಕಣಿವೆಯ ಬೇನಿ ಹಸನ್ ಗೋರಿಗಳ ಮೇಲೆ ಬಿಡಿಸಿರುವಂತಹ ಚಿತ್ರಗಳನ್ನು ನೋಡಿದ್ರೆ 4000 ವರ್ಷಗಳಿಂದ ಈ ಆಟವನ್ನ ಆಡ್ತಿದ್ರು. ಯಾರು? ಇಲ್ಲಿ ಈಜಿಪ್ಟಲ್ಲಿ ಆಡ್ತಿದ್ರು ಅಂತೇಳಿ ಇತಿಹಾಸ ಇರುತ್ತೆ ಅಲ್ವಾ? ಅದೇ ರೀತಿ ಅದರ ಮುಂದುವರಿದಂತೆ ನೋಡಿ, ಅಲ್ಲಿ ಈಜಿಪ್ಟ್ನ ಬೇರೆ ಹೆಸರು ಗೋರಿಗಳ ಮೇಲೆ ನಾವು ಚಿತ್ರಗಳನ್ನು ಕಾಣಬಹುದು. ನಂತರದಲ್ಲಿಯೂ ಕೂಡ ಇನ್ನು ಈ ಆಟವನ್ನ ಆಡ್ತಿದ್ರು ಅಂತೇಳಿ ಥೆಮಿಸ್ಟೋಕಲ್ಸ್ ಅಂತೇಳಿ ಒಬ್ಬ ರಾಜ. ಅವನು ಯಾರು? ಥೆಮಿಸ್ಟೋಕಲ್ಸ್. ಈ ರಾಜ ಕಟ್ಟಡಗಳನ್ನ ಕಟ್ಟಿಸಿರ್ತಾನೆ. ಯಾರು? ಥೆಮಿಸ್ಟೋಕಲ್ಸ್ ರಾಜ. ಅಥೆನ್ಸ್ನ
ನೋಡಿ, ಅಥೆನ್ಸ್ನ ರಾಜನಾಗಿರುವಂತಹ ಅಥವಾ ದೊರೆ ಆದಂತಹ ಥೆಮಿಸ್ಟೋಕಲ್ಸ್ ಅಲ್ಲಿ ಕೆಲವೊಂದು ಕಟ್ಟಡಗಳನ್ನ ಕಟ್ಟಿಸಿರ್ತಾನೆ. ಆ ಕಟ್ಟಡದ ಕೆಳಭಾಗದ ಯುವಕರು ಬೆತ್ತಗಳನ್ನ ಅಂದ್ರೆ ಕೋಲುಗಳನ್ನ, ಡೊಂಕಾದ ಕೋಲುಗಳನ್ನ ಇಟ್ಕೊಂಡು ನಿಂತಿರುವಂತಹ ವಿಗ್ರಹಗಳ ಮೇಲೆ ನಿಂತಿರುವಂತಹ ಕೆತ್ತನೆಗಳನ್ನು ನಾವು ಈ ಥೆಮಿಸ್ಟೋಕಲ್ಸ್ ಕಟ್ಟಡದ ಗೋಡೆಯ ಕೆಳಭಾಗದ ವಿಗ್ರಹಗಳಲ್ಲಿ ನಾವು ಕಾಣಬಹುದು. ನಂತರ ನೋಡ್ರಿ, ಥೆಮಿಸ್ಟೋಕಲ್ಸ್ ಈಜಿಪ್ಟ್ನ ನೈಋತ್ಯ ಬೆಳ್ಳಿಯ ಸೌಕರ್ಯಗಳನ್ನು ನೋಡಿದ್ದಾಯ್ತು. ನಂತರದಲ್ಲಿ ಥೆಮಿಸ್ಟೋಕಲ್ಸ್ ಕಟ್ಟಡದ ಕೆಳಭಾಗದಲ್ಲೂ ಕೂಡ ನೋಡಿದ್ದಾಯ್ತು. ನಂತರ ಹೇಳ್ತಾರೆ ಇಂಗ್ಲೆಂಡ್ನಲ್ಲಿರುವಂತ ಯಾವುದು ಪುರಾತನವಾದಂತಹ ಅಥೆನ್ಸ್ನ ಪುರಾತನವಾದಂತಹ ವಸ್ತು ಸಂಗ್ರಹಾಲಯ, ಅಥೆನ್ಸ್ನಲ್ಲಿರುವಂತಹ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಅಂದ್ರೆ ಮ್ಯೂಸಿಯಂನಲ್ಲಿ, ಅಥೆನ್ಸ್ನ ಒಂದು ಮ್ಯೂಸಿಯಂನಲ್ಲಿ ಈಗಲೂ ಕೂಡ ಅಲ್ಲಿ ಪ್ರದರ್ಶನಕ್ಕಂತೇಳಿ ಇಟ್ಟಿದ್ದಾರೆ. ಅಲ್ಲಿ ಯುವಕರ ತಂಡ ಬಂದು ಬೆತ್ತ ಇಟ್ಟುಕೊಂಡು ನಿಂತಿರೋದನ್ನು ಕೂಡ ನಾವು ಕಾಣಬಹುದು. ಎಲ್ಲಿ? ಅಥೆನ್ಸ್ನ ಮ್ಯೂಸಿಯಂ, ಪುರಾತನವಾದಂತಹ ವಸ್ತು ಸಂಗ್ರಹಾಲಯದಲ್ಲಿ ನಾವು ಇದನ್ನ ಕಾಣಬಹುದು. ವಿದ್ಯಾರ್ಥಿಗಳೇ, ನಂತರದಲ್ಲಿ ನೋಡಿ, ಇದನ್ನ ಈ ಹಾಕಿ ಆಟ ಯಾವ ರೀತಿ ಬೆಳವಣಿಗೆ ಹೊಂದುತ್ತಾ ಅಲ್ಲಿಂದ ಬಂದಿದೆ ಅಂದ್ರೆ, ಅದನ್ನ ಕೆರ್ಕಿಸನ್ ಅಂತೇಳಿ ಹಾಕಿಗೆ ಹೋಗುವಂತಹ ಒಂದು ಆಟವನ್ನು ಕೂಡ ಆಡ್ತಿದ್ರು ಅಂತೇಳಿ ಇತಿಹಾಸ ಹೇಳುತ್ತೆ. ಏನು? ಕೆರ್ಕಿಸನ್ ಅಂತೇಳಿ ಹಾಕಿಗೆ ಹೋಗುವಂತಹ ಒಂದು ಆಟವನ್ನ ಅವಾಗ ಆಡ್ತಿದ್ರು ಅಂತೇಳಿ ಕೆರ್ಕಿಸನ್ ಅಂತೇಳಿ. ವಿದ್ಯಾರ್ಥಿಗಳೇ, ಅಂದ್ರೆ ಈ ಹಾಕಿಗೂ ಕೂಡ ಇತಿಹಾಸ 4000 ವರ್ಷಗಳ ಹಿಂದಿನ ಇತಿಹಾಸ ಇದೆ ಅನ್ನೋದನ್ನು ನಾವು ತಿಳ್ಕೋಬಹುದು. ನಂತರದಲ್ಲಿ ಬರೋದು ನೋಡ್ರಿ, ಈ ಆಟವನ್ನ ಇಷ್ಟು ಕಥೆಗಳ ಮುಖಾಂತರ ನಾವು ತಿಳ್ಕೋಬಹುದು, ಇತಿಹಾಸವನ್ನ ತಿಳ್ಕೋಬಹುದು. ನಂತರದಲ್ಲಿ ಬಂದ್ರೆ ಈಜಿಪ್ಟ್ ಅಂದ್ರೆ ಇಂಗ್ಲೆಂಡ್ ಒಂದು ಸಣ್ಣ ಹಳ್ಳಿಯಲ್ಲಿ ಹಿಂದೆ ಆಡ್ತಿದ್ದಂತೆ. ಯಾವ ಆಟವನ್ನ? ಹಾಕಿ ಆಟವನ್ನ. ಇಂಗ್ಲೆಂಡಿನ ಒಂದು ಹಳ್ಳಿಯಲ್ಲಿ, ಸಣ್ಣ ಹಳ್ಳಿಯಲ್ಲಿ ಅವಾಗ ಯಾವ ರೀತಿ ಆಡ್ತಿದ್ರು ಅಂದ್ರೆ, ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೊಡ್ಕೊಂತ ಹೋಗೋದು. ಬಾಲನ್ನ ಅಂದ್ರೆ ಬೆತ್ತದಿಂದ ಇಟ್ಕೊಂಡು ಏನ್ ಮಾಡ್ತಿದ್ರು, ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಕಂಟಿನ್ಯೂಸ್ ಆಗಿ ಹೊಡ್ಕೊಂತ ಹೋಗೋದು, ಆ ಹಳ್ಳಿಯಿಂದ ಈ ಹಳ್ಳಿಗೆ ಹೊಡ್ಕೊಂತ ಬರೋದು. ಈ ಆಟ ಸುಮಾರು ದಿನಗಳ ತನಕ ಕೂಡ ನಡೀತಾ ಹೋಗ್ತಿತ್ತು. ಎಷ್ಟು ದಿನಗಳ ತನಕ? ಸುಮಾರು ದಿನಗಳ ತನಕ ನಡೀತಾ ಹೋಗ್ತಿತ್ತು. ಆವಾಗ ಒಂದು ತಂಡದಲ್ಲಿ 60ರಿಂದ 100 ಜನ ಆಟಗಾರರು ಇರ್ತಿದ್ರು. 7 ಜನ, 60ರಿಂದ 100 ಜನ ಆಟಗಾರರು ಒಂದು ತಂಡದಲ್ಲಿ ಇರೋದನ್ನ ನಾವು ಕಾಣಬಹುದಾಗಿತ್ತು. ಎಲ್ಲಿ? ಇಂಗ್ಲೆಂಡ್ನ ಒಂದು ಸಣ್ಣ ಹಳ್ಳಿಯಲ್ಲಿ ಈ ಆಟವನ್ನು ಆಡ್ತಿದ್ರು ಅಂತೇಳಿ ವಿದ್ಯಾರ್ಥಿಗಳ ನೆನಪಿಲ್ಲಿ. ನಂತರದಲ್ಲಿ ಇಂಗ್ಲೆಂಡಿನ ಒಂದು ಈಟನ್ ಕಾಲೇಜ್ ಅಂತೇಳಿ, ಇಂಗ್ಲೆಂಡ್ನ ಈಟನ್ ಕಾಲೇಜ್, ಇಂಗ್ಲೆಂಡ್ನ ನೋಡಿ, ಇಂಗ್ಲೆಂಡ್ನಲ್ಲಿರುವಂತಹ ಈಟನ್ ಕಾಲೇಜ್ ಅಂತೇಳಿ ಆ ಕಾಲೇಜಿನ ಮೈದಾನದಲ್ಲಿ 200 ಮೀಟರ್ ಮೈದಾನದಲ್ಲಿ ಈ ಆಟವನ್ನ ಅಲ್ಲಿನ ಯುವಕರು ಆಡ್ತಿದ್ರು ಅನ್ನೋದು ಇತಿಹಾಸ ಹೇಳುತ್ತೆ. ವಿದ್ಯಾರ್ಥಿಗಳೇ, ನೋಡಿ ವಿದ್ಯಾರ್ಥಿಗಳೇ, 4000 ವರ್ಷಗಳ ಹಿಂದೆ ಬೇಲಿ ಗೋರಿಗಳಲ್ಲಿ ಆಡೋದನ್ನ ನೋಡಿದ್ವಿ, ಚಿತ್ರಗಳ ಮುಖಾಂತರ. ಥೆಮಿಸ್ಟೋಕಲ್ಸ್ ಕಟ್ಟಡದ ಮೇಲೆ ನೋಡಿದ್ವಿ. ಅದೇ ರೀತಿ ಕೆರ್ಕಿಸನ್ ಅಂತ ಅಂದ್ರೆ ಅಥೆನ್ಸ್ ಅನ್ನು ಕೂಡ ಇಲ್ಲಿ ಆಟವನ್ನು ಆಡ್ತಿದ್ವು ಅಂತೇಳಿ ಈ ಕೆರ್ಕಿಸನ್ ಅಂತ ಕರೀತಿದ್ರು ಅಂತೇಳಿ ಹೇಳ್ತಾರೆ. ನಂತರದಲ್ಲಿ ಇಂಗ್ಲೆಂಡ್ನ ಈಟನ್ ಕಾಲೇಜ್ನಲ್ಲೂ ಕೂಡ ಈ ಆಟವನ್ನು ಆಡ್ತಿದ್ರು. ಹಾಗೆ ಇಂಗ್ಲೆಂಡ್ನ ಒಂದು ಹಳ್ಳಿಯಲ್ಲಿಯೂ ಕೂಡ ಈ ಆಟವನ್ನು ಆಡ್ತಿದ್ರು. ಆದರೆ ನೆನಪಲ್ಲಿ ಈ ಆಟ ಹಾಕಿ ಎನ್ನುವ ಪದ ಫ್ರೆಂಚ್ ಭಾಷೆಯ ನೋಡಿ, ಹಾಕಿ ಎನ್ನುವ ಪದ ಫ್ರೆಂಚ್ ಭಾಷೆಯ ಹುಕೆಟ್ ಎನ್ನುವ ಪದದಿಂದ ಬಂದಿದೆ. ವಿದ್ಯಾರ್ಥಿಗಳ ನೆನಪಿರಲಿ, ಹಾಕಿ ಎನ್ನುವ ಪದ ಫ್ರೆಂಚ್ ಭಾಷೆಯ ಹುಕೆಟ್ ಎನ್ನುವ ಪದದಿಂದ ಬಂದಿದೆ ಅಲ್ವಾ? ಹುಕೆಟ್ ಎನ್ನುವ ಪದದಿಂದ ಬಂದಿದೆ. ಹುಕೆಟ್ ಎಂದರೆ ಕುರಿ ಕಾಯುವವನ ದೋಟಿ ಅಂತೇಳಿ. ಹುಕೆಟ್ ಅಂದ್ರೆ ಕುರಿ ಕಾಯುವವನ ದೋಟಿ. ನೋಡ್ರಿ, ಹುಕೆಟ್ ಅಂದ್ರೆ ಏನು? ಕುರಿ ಕಾಯುವವನ ದೋಟಿ ಅಂತೇಳಿ ಕರೀತಾರೆ.
ನೆನಪಿರಲಿ, ಹಾಕಿ ಎನ್ನುವ ಪದ ಫ್ರೆಂಚ್ ಭಾಷೆಯ ಕುಕೆಟ್ ಎನ್ನುವ ಪದದಿಂದ ಬಂದಿದೆ. ಕುಕೆಟ್ ಅಂದ್ರೆ ಕುರಿ ಕಾಯುವವನ ದೋಟಿ ಅಂತೇಳಿ. ರೈಟ್, ಇಷ್ಟು ನಾವೀಗ ತಿಳ್ಕೊಂಡ ವಿದ್ಯಾರ್ಥಿಗಳೇ ಅಲ್ವಾ. ಈಗ ಇದಾದ ನಂತರ ಇತಿಹಾಸದಲ್ಲಿ ಇನ್ನೊಂದು ಸ್ವಲ್ಪ ಬಂದ್ರೆ ಈ ಹಾಕಿ ಎಂಬುದಕ್ಕೆ ನೋಡಿ, ಇದು ಪ್ರಚಲಿತ ಆಗಲಿಕ್ಕೆ ಮೂಲ ಕಾರಣ ಇಂಗ್ಲೆಂಡ್ನಲ್ಲಿರುವಂತಹ ಟೆಡ್ಡಿಂಗ್ಟನ್ ಕ್ರಿಕೆಟ್ ಸಂಘ. ನೋಡ್ರಿ, ಇಂಗ್ಲೆಂಡ್ನಲ್ಲಿರುವಂತಹ ಟೆಡ್ಡಿಂಗ್ಟನ್ ಕ್ರಿಕೆಟ್ ಸಂಘದ ನೇತೃತ್ವವನ್ನು ವಹಿಸಿಬಿಟ್ಟು ಈ ಹಾಕಿಗೆ ಒಂದು ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಬ್ರಿಟಿಷ್ ಹಾಕಿ ಸಂಘ ಅಂತ ಹೇಳಿ ಬ್ರಿಟಿಷ್ ನೋಡಿ ವಿದ್ಯಾರ್ಥಿಗಳೇ, ಟೆಡ್ಡಿಂಗ್ಟನ್ ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ ಬ್ರಿಟಿಷ್ ಹಾಕಿ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಆದ ನಂತರ ಅದಕ್ಕೆ ರೂಪುರೇಷೆಗಳು ಬೇಕಲ್ವಾ, ಅದಕ್ಕೊಂದು ಚಿತ್ರಣವನ್ನು ನೀಡಬೇಕಲ್ವಾ, ಅದಕ್ಕೊಂದು ಚೌಕಟ್ಟು ಇರಬೇಕಲ್ಲ, ಅದರ ನೀತಿ ನಿಯಮಗಳು ಏನೂ ಇಲ್ಲ. ಅದಕ್ಕಂತೇಳಿ ಈ ಹಾಕಿ ಸಂಘ ಸ್ಥಾಪನೆ ಆಗುತ್ತೆ. ಅದಕ್ಕೆ ನಿಯಮಗಳನ್ನ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಯಮಗಳನ್ನ ತಯಾರು ಮಾಡ್ಲಿಕ್ಕೆ ಅಂತೇಳಿ ವೇಲ್ಸ್ ದೇಶದವರು, ಐರಿಷ್ ದೇಶದವರು, ನಂತರದಲ್ಲಿ ಬ್ರಿಟಿಷ್, ಈ ವೇಲ್ಸ್, ಐರಿಷ್, ಬ್ರಿಟಿಷ್ ಇವೆಲ್ಲ ರಾಷ್ಟ್ರಗಳು ಸೇರ್ಕೊಂಡು, ಇದರಲ್ಲಿ ಬರುವಂಥ ಎಲ್ಲ ರಾಷ್ಟ್ರಗಳು ಸೇರ್ಕೊಂಡ್ಬಿಟ್ಟು ಅದರ ರೂಪುರೇಷೆಯನ್ನು ತಯಾರು ಮಾಡ್ತಾರೆ, ಅದರ ನಿಯಮಗಳನ್ನು ತಯಾರು ಮಾಡ್ತಾರೆ. ಯಾರು? ಬ್ರಿಟಿಷ್ ಹಾಕಿ ಸಂಘ ಸ್ಥಾಪನೆ ಆದಮೇಲೆ ವೇಲ್ಸ್, ಐರಿಷ್ ಮತ್ತೆ ಬ್ರಿಟಿಷ್ ರಾಷ್ಟ್ರಗಳೆಲ್ಲ ಸೇರ್ಕೊಂಡು ಯಾವುದರ ನಿಯಮಗಳನ್ನ, ಹಾಕಿ ಆಟದ ನಿಯಮಗಳನ್ನ ತಯಾರು ಮಾಡ್ತಾರೆ. ವಿದ್ಯಾರ್ಥಿಗಳು ಎಲ್ರಿಗೂ ಗೊತ್ತಿರಬೇಕು, ನಮ್ಮ ಭಾರತ ಏನು ಕೂಡ ಸುಮ್ಮನೆ ಇರಲಿಲ್ಲ, ಲೇಟ್ ಆಗೋದು ಕೂಡ ಲೇಟೆಸ್ಟ್ ಆಗಿ ಸಾಧನೆಯನ್ನು ಮಾಡಿದಂಥ ನಮ್ಮ ದೇಶ. ಅದರಲ್ಲಿ ನಾವು ನೋಡ್ತೀವಿ, ನಮ್ಮ ಹಾಕಿ ತಂಡ ಅಂದರೆ ಭಾರತೀಯ ಹಾಕಿ ತಂಡ ಒಲಿಂಪಿಕ್ಸ್ನಲ್ಲಿ 1908ರಲ್ಲಿ ಪುರುಷರಿಗಾಗಿ ಸೇರ್ಪಡೆಯನ್ನು ಮಾಡ್ತಾರೆ. ಎಷ್ಟರಲ್ಲಿ? 1908ರಲ್ಲಿ ಪುರುಷರಿಗಾಗಿ ನಮ್ಮ ಹಾಕಿ ತಂಡವನ್ನು ಸೇರ್ಪಡೆಗೊಳಿಸ್ತಾರೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ. 1908ರಲ್ಲಿ ಪುರುಷರಿಗಾಗಿ, ಸರ್ ಬರೀ ಪುರುಷರಿಗೆ ಅಷ್ಟಲ್ಲ, ಯಾಕೆ ಮಹಿಳೆಯರಿಗಿಲ್ವಾ? ಎಲ್ರಿಗೂ ಕೂಡ ಸಮಾನವಾಗಿ ಮಾಡಿದ್ದಾರೆ. ನಂತರದಲ್ಲಿ 1980ರಲ್ಲಿ ಮಹಿಳೆಯರಿಗಾಗಿ ಮಾಡಿದ್ದಾರೆ. ಈ ನಮ್ಮ ಹಾಕಿ ಒಲಿಂಪಿಕ್ಸ್ನಲ್ಲಿ ಹಾಕಿಯನ್ನು ಸೇರ್ಪಡೆಗೊಳಿಸಿದ್ದಾರೆ. ಹೇಗೆ? ಮಹಿಳೆಯರಿಗಾಗಿ 1980ರಲ್ಲಿ, 1908 ಪುರುಷರಿಗಾಗಿ, 1980 ಮಹಿಳೆಯರಿಗಾಗಿ ಅಲ್ವಾ. 1908ರಲ್ಲಿ ನಡೆದಂತಹ ಲಂಡನ್ ಒಲಿಂಪಿಕ್ಸ್ನಲ್ಲಿ ಪುರುಷರಿಗಾಗಿ, 1980ರಲ್ಲಿ ನಡೆದಂತಹ ಮಾಸ್ಕೋ ಒಲಿಂಪಿಕ್ಸ್ನಲ್ಲಿ 1980ರಲ್ಲಿ ಮಹಿಳೆಯರಿಗೆ ಈ ಆಟವನ್ನು, ಹಾಕಿ ಆಟವನ್ನು ಸೇರ್ಪಡೆಗೊಳಿಸಿದ್ದಾರೆ. ಈಗ ನಾವು ಇತಿಹಾಸವನ್ನು ನೋಡ್ಕೊಂತ ಬಂದ್ವಿ ಅಲ್ವಾ. ನಂತರದಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಭಾರತಕ್ಕೆ ಯಾವ ರೀತಿ ಹಾಕಿ ಪರಿಚಯ ಆಯಿತು ಅನ್ನೋದು, ಭಾರತಕ್ಕೆ ಹಾಕಿ ಯಾವ ರೀತಿ ಪರಿಚಯ ಆಯಿತು ಅಂತೇಳಿ ನೆನಪಿರ್ಲಿ. ನಮ್ಮನ್ನ ಯಾರು ಆಡ್ತಿದ್ರು? ಹಿಂದೆ ನಮಗೆ ಆಡ್ತಿದ್ರಲ್ವಾ? ಯಾರು? ಬ್ರಿಟಿಷ್ನವರು ನಮಗೆ ಆಡ್ತಿದ್ರು. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸೇನಾಪಡೆಯವರು ಏನ್ ಮಾಡ್ತಿದ್ರು? ಈ ಆಟವನ್ನು ಭಾರತದಲ್ಲಿ ಆಡ್ತಿದ್ರು. ಆ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸೇನಾಪಡೆಯವರು ಏನಿದ್ರಲ್ಲ, ಭಾರತೀಯ ಸೇನೆಯರು ಅದನ್ನು ನೋಡ್ಕೊಂಡ್ಬಿಟ್ಟು ಆ ಆಟವನ್ನು ಕಲಿತು ಏನ್ ಮಾಡಿದ್ರು? ಮುಂದೆ ಸಾಗಿದ್ರು ಅನ್ಬೋದು ವಿದ್ಯಾರ್ಥಿಗಳೇ, ನೆನಪಿರ್ಲಿ ಅಲ್ವಾ. ನಂತರದಲ್ಲಿ ಈ ಆಟ ಅದೇ ರೀತಿ ಪ್ರಚಲಿತವಾಗ್ತಾ ಹೋಯಿತು. ಯಾವ ಆಟ? ಭಾರತದಲ್ಲಿ ಹಾಕಿ ಆಟದಿಂದ ಪ್ರಚಲಿತವಾಗ್ತಾ ಹೋಯಿತು. ಅದೇ ರೀತಿ ಭಾರತದಲ್ಲಿಯೂ ಕೂಡ ಒಂದು ಸಂಘವನ್ನ ಸ್ಥಾಪನೆ ಮಾಡ್ಕೊಳ್ತಾರೆ. ಭಾರತದಲ್ಲಿಯೂ ಕೂಡ ಒಂದು ಸಂಘವನ್ನ ಸ್ಥಾಪನೆ ಮಾಡ್ತಾರೆ. 1925ರಲ್ಲಿ ಭಾರತೀಯ ಹಾಕಿ ಸಂಘ ಸ್ಥಾಪನೆ ಆಗುತ್ತೆ. 1925ರಲ್ಲಿ ಭಾರತದಲ್ಲಿಯೂ ಕೂಡ ಈ ಹಾಕಿ ಸಂಘವನ್ನ ಸ್ಥಾಪನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಅದೇ ರೀತಿ ನೋಡಿ, ಈ ಹಾಕಿ ಸಂಘ ಸ್ಥಾಪನೆ ಆಗುತ್ತೆ. ನಂತರದಲ್ಲಿ ಅದರ ಚಿತ್ರಣ ಬದಲಾಗ್ತಾ ಹೋಗುತ್ತೆ. ನೋಡಿ, 1925ರಲ್ಲಿ ನಮ್ಮ ಭಾರತದ ಹಾಕಿ ತಂಡ ಸ್ಥಾಪನೆ, ಸಂಘ ಸ್ಥಾಪನೆ ಆದಮೇಲೆ ಅಲ್ಲಿಂದ ಹಂತ ಹಂತವಾಗಿ ಬದಲಾಗ್ತಾ ಹೋಗುತ್ತೆ. ಬದಲಾಗುತ್ತೆ ತಾನೆ. 28ರಿಂದ ನಮ್ಮ ಬಂಗಾರದ ಬೇಟೆ ಸ್ಟಾರ್ಟ್ ಆಗುತ್ತೆ, ಸ್ವರ್ಣಯುಗ. 25ರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಗುತ್ತೆ. ಮತ್ತೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಕೂಡ ಪಡ್ಕೊಳ್ಳುತ್ತೆ. ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಕೂಡ ಪಡ್ಕೊಳ್ಳುತ್ತೆ. ಯಾವುದು? ಭಾರತೀಯ ಹಾಕಿ ಸಂಘ. ನೋಡಿ ವಿದ್ಯಾರ್ಥಿಗಳೇ,
ಪರಿಚಯ. ಅಂಕಣದ ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಇತಿಹಾಸ ಸರಿಯಾಗಿ ತಿಳ್ಕೊಳ್ಳೋಣ. ಈಜಿಪ್ಟ್ನ ನೈಲ್ ಕಣಿವೆಯಲ್ಲಿರುವಂತಹ ಬೇಯಿಸಿದ ಕುರಿಗಳ ಮೇಲೆ 4000 ವರ್ಷಗಳ ಹಿಂದೆ ಬೆತ್ತವನ್ನು ಹಿಡಿದು ನಿಂತಹ ಚಿತ್ರಗಳನ್ನು ನಾವು ನೋಡಿದ್ವಿ. ನಂತರದಲ್ಲಿ ಥೆಮಿಸ್ಟೋಕಲ್ಸ್ ಅಂತೇಳಿ ಕಟ್ಟಡದ ಗೋಡೆ, ಥೆಮಿಸ್ಟೋಕಲ್ಸ್ ರಾಜ ಅವರ ಕಟ್ಟಡದ ಗೋಡೆಗಳ ಮೇಲೆ ಯುವಕರು ಕೊಕ್ಕೆ ಇರುವಂತಹ ಬೆತ್ತವನ್ನು ಇಟ್ಕೊಂಡು ನಿಂತಿರುವುದನ್ನು ಕೂಡ ನಾವು ನೋಡಿದ್ವಿ. ಅದೇ ರೀತಿ ಆಕೆಯನ್ನು ಹೋಲುವಂತಹ ಒಂದು ಕೆರಿಟಿಸಮ್ ಅಂತೇಳಿ ಕ್ರೀಡೆಯನ್ನು ಆಡ್ತಿದ್ರು ಅನ್ನೋದನ್ನು ನಾವು ನೋಡಿದ್ವಿ. ಮತ್ತೆ ಇಂಗ್ಲೆಂಡಿನಲ್ಲಿ ಈ ಆಟವನ್ನು ಒಂದು ಈಟರ್ ಕಾಲೇಜಿನಲ್ಲಿ ಒಂದು ಮೈದಾನದಲ್ಲಿ 200 ಮೀಟರ್ ಮೈದಾನದಲ್ಲಿ ಆಡ್ತಿದ್ರು. ಹಿಂದೆ ಇಂಗ್ಲೆಂಡ್ನ ಒಂದು ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಸುಮಾರು ದಿನಗಳ ಕಾಲ ಆಡ್ಕೊಂಡು ಬರ್ತಿದ್ರು ಅನ್ನೋದನ್ನು ನಾವು ನೋಡಿದ್ವಿ. ವಿದ್ಯಾರ್ಥಿಗಳು ಯಾವಾಗ 100 ಜನ ಆಟಗಾರರು ಒಂದು ತಂಡದಲ್ಲಿ ಇರ್ತಿದ್ರು ಅಂತೇಳಿ. ನಂತರ ನೋಡಿ ವಿದ್ಯಾರ್ಥಿಗಳೇ, ಇದು ಹಾಕಿ ಎನ್ನುವ ಪದ ಫ್ರೆಂಚ್ ಭಾಷೆಯ ವಿಕೆಟ್ ಎನ್ನುವ ಪದದಿಂದ ಬಂದಿದೆ ಅನ್ನೋದನ್ನ ನಾವು ನೋಡಿದ್ವಿ. ವಿಕೆಟ್ ಅಂದ್ರೆ ಏನು? ಕುರಿ ಕಾಯುವನ ದೋಟಿ ಅನ್ನೋದನ್ನ ನಾವು ನೋಡಿದ್ವಿ. ಆಮೇಲೆ ಏನಾಯ್ತು? ಬ್ರಿಟಿಷ್ ಸಂಘದ ನೇತೃತ್ವದಲ್ಲಿ ಏನಾಯ್ತು? ಬ್ರಿಟಿಷ್ ಅಲ್ಲ, ಟೆಡಿಂಗ್ಟನ್ ಸಂಘದ ನೇತೃತ್ವದಲ್ಲಿ, ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ ನಮ್ಮ ಬ್ರಿಟಿಷ್ ಹಾಕಿ ಸಂಘ ಸ್ಥಾಪನೆ ಆಗುತ್ತೆ ಅಲ್ವಾ. ನಂತರದಲ್ಲಿ 1908ರಲ್ಲಿ ಪುರುಷರಿಗಾಗಿ, 1980ರಲ್ಲಿ ಮಹಿಳೆಯರಿಗಾಗಿ ಒಲಿಂಪಿಕ್ಸ್ನಲ್ಲಿ ಸೇರ್ಪಡೆಗೊಳಿಸ್ತಾರೆ. ನಂತರದಲ್ಲಿ 1925ರಲ್ಲಿ ನಮ್ಮ ಹಾಕಿ ಸಂಘ ಸ್ಥಾಪನೆ ಆಗುತ್ತೆ, ಭಾರತೀಯ ಹಾಕಿ ಸಂಘ. ನಂತರದಲ್ಲಿ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡ್ಕೊಳ್ಳುತ್ತೆ ಅಲ್ವಾ ವಿದ್ಯಾರ್ಥಿಗಳೇ. ಈಗ ನಮಗೆ ಬರೋದು ಅಂಕಣದ ಪರೀಕ್ಷೆಗಳನ್ನು ನೋಡೋಣ. ಈಗ ನಾವು ಅಂಕಣದ ಪರೀಕ್ಷೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಅದರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಹಾಕಿ ಆಟವನ್ನ ಮಣ್ಣು ಅಥವಾ ಹುಲ್ಲಿನ ಮೈದಾನದಲ್ಲಿ ಆಡ್ತಾರೆ. ಮಣ್ಣು ಅಥವಾ ಹುಲ್ಲಿನ ಮೈದಾನದಲ್ಲಿ ಆಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದ್ರೆ ನಾವು ಯಾವ್ದು ಮಾಡ್ತೀವಿ? ಆಸ್ಟ್ರೋಟರ್ಫ್ ಅಥವಾ ಪಾಲಿಗ್ರಾಸ್ ಅಂತೇಳಿ ಕೃತಕ ಹುಲ್ಲಿನ ಮೇಲೆ ನಾವು ಈ ಆಟವನ್ನ ಆಡ್ತೀವಿ. ಯಾವುದ್ರ ಮೇಲೆ? ಪಾಲಿಗ್ರಾಸ್ ಅಥವಾ ಆಸ್ಟ್ರೋಟರ್ಫ್. ನೀವು ನೋಡ್ಬೋದು, ಚಿತ್ರಗಳನ್ನ ಕೊಟ್ಟಿದ್ದಾರಲ್ವ ಪುಸ್ತಕದಲ್ಲಿ. ನೋಡ್ರಿ, ಅಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಸರಿಯಾಗಿ ನೋಡ್ಕೊಳ್ರಿ. ಪಾಲಿಗ್ರಾಸ್ ಅಂತೇಳಿ ಯಾವ ರೀತಿ ಇರುತ್ತೆ ಚಿತ್ರ, ಯಾವ ರೀತಿ ಮೈದಾನ ಇರುತ್ತೆ, ಮತ್ತೆ ಆಸ್ಟ್ರೋಟರ್ಫಿನ ಮೈದಾನ ಯಾವ ರೀತಿ ಇರೋದನ್ನ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡ್ಬೋದು. ನೆನಪಿರ್ಲಿ, ಇದನ್ನ ಮಣ್ಣು ಅಥವಾ ಹುಲ್ಲಿನ ಮೇಲೆ ಆಡುವಂತಹ ಆಟ. ನಂತರದಲ್ಲಿ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಸ್ಟ್ರೋಟರ್ಫ್ ಅಥವಾ ಪಾಲಿಗ್ರಾಸ್ ಅನ್ನೋ ಮೈದಾನದಲ್ಲಿ ಆಡಿಸ್ತಾರೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಾವು ಅಂಕಣಕ್ಕೆ ಬಂದಾಗ, ಅಂಕಣದ ಪರಿಚಯ ಮಾಡಿಕೊಂಡಾಗ ನೋಡಿ, ಉದ್ದ 100 ಯಾರ್ಡ್ ಇದೆ. ಎಷ್ಟು? 100 ಯಾರ್ಡ್ ಅಥವಾ 91.40 ಮೀಟರ್ ಅಲ್ವಾ. ಮೀಟರ್ಸ್ಗಳನ್ನು ನೋಡಿದಾಗ ಅಗಲ ಎಷ್ಟಿದೆ? ಯಾರು ಹೇಳ್ತೀರಾ? 60 ಯಾರ್ಡ್ ಅಥವಾ 55 ಮೀಟರ್. ಮೀಟರ್ ಲೆಕ್ಕದಲ್ಲಿ ಬಂದಾಗ ಉದ್ದಾಗ ನೋಡ್ಕೊಂಡ್ವಿ. ಈ 2 ಭಾಗಗಳನ್ನು ಮಾಡಬೇಕಾದ್ರೆ ಸಮಾನವಾಗಿ ನಾವು ಈಗ 2 ಭಾಗಗಳನ್ನ, ಅಂದರೆ 2 ತಂಡಗಳನ್ನ ನಾವು 2 ಭಾಗಗಳನ್ನ ಮಾಡ್ಕೊಳ್ಳೋಣ. ಇದನ್ನ ಸೆಂಟ್ರಲ್ ಲೈನ್ ಅಂತೀವಿ. ಯಾವ್ದೇನು? ಸೆಂಟ್ರಲ್ ಲೈನ್ ಅಂತೀವಿ. ಇದನ್ನ ಬದಿಯ ಗೆರೆ ಅಂತ ಕರಿತೀವಿ. ಇದನ್ನ ಈ ಆಟದಲ್ಲಿ ನಾವು ಇದನ್ನ ಕೊನೆಯ ಗೆರೆ ಅನ್ನಲ್ಲ, ಇದನ್ನ ಗೋಲ್ ಲೈನ್ ಅಂತೇಳಿ ಕರಿತೀವಿ. ಯಾವೇನು? ಗೋಲ್ ಲೈನ್. ರೈಟ್ ವಿದ್ಯಾರ್ಥಿಗಳನ್ನ ನೋಡ್ಬೋದು. ಈಗ ಇಲ್ಲಿ 2 ಗೋಲ್ ಪೋಸ್ಟ್ ಇರ್ತಾವಲ್ವಾ, 2 ಕಡೆ ಒಂದೊಂದು ಗೋಲ್ ಪೋಸ್ಟ್ ಇರುತ್ತೆ. ನಂತರದಲ್ಲಿ ಇದಕ್ಕೆ ಒಂದು ಪೆನಾಲ್ಟಿ ಸ್ಪಾಟ್ ಅಂತೇಳಿ ಇರುತ್ತೆ. ಪೆನಾಲ್ಟಿ ಸ್ಪಾಟ್ ಎಷ್ಟು ಮೀಟರ್ಗೆ? ಇಲ್ಲಿಂದ ಇಲ್ಲಿಗೆ 7 ಯಾರ್ಡ್ ಅಥವಾ 6.40 ಮೀಟರ್ಸ್ಗೆ ಪೆನಾಲ್ಟಿ ಸ್ಪಾಟ್ ಅಂತೇಳಿ ಇರುತ್ತೆ. ನಂತರದಲ್ಲಿ ಒಂದು ಡಿ ಸರ್ಕಲ್ ಬರುತ್ತೆ. ಯಾವ ಸರ್ಕಲ್? ಡಿ ಸರ್ಕಲ್. ನೆಕ್ಸ್ಟ್ ಸ್ಟ್ರೈಕಿಂಗ್ ಸರ್ಕಲ್ ಅಂತ ಹೇಳಿ ಹೇಳ್ಬೋದು, ಅಥವಾ ಇನ್ನೊಂದು ಡಾಟ್ ಸರ್ಕಲ್ ಅಂತ ಕೂಡ ನಾವು ಡಾಟ್ ಡಿ ಸರ್ಕಲ್ ಅಂತ ಕೂಡ ನಾವು ಕರಿಬಹುದು. ವಿದ್ಯಾರ್ಥಿಗಳ ಡಿ ಸರ್ಕಲ್ 14 ಯಾರ್ಡ್ ಇರುತ್ತೆ.
ಈ ಸರ್ಕಲ್ 16 ಆಗಿರುತ್ತೆ. ಇದು 19.63 ಮೀಟರ್ಸ್. ಯಾವುದು ಸ್ಟ್ರೈಕಿಂಗ್ ಸರ್ಕಲ್ ಇರೋದು 19.63 ಮೀಟರ್ ಇರುತ್ತೆ. ಈ ಡಿ ಸರ್ಕಲ್ ಬರೋದು 12 ಬರುತ್ತೆ. ಪೆನಾಲ್ಟಿ ಸ್ಪಾಟು 7 yards 6.40 ಮೀಟರ್ಗೆ ಇರೋದನ್ನ ನಾವು ನೋಡ್ಬೋದು. ಇಲ್ಲಿ 25 yards ಲೈನ್ ಅಂತೇಳಿ ಒಂದು ಬರುತ್ತೆ. ಎಷ್ಟು 25 yards ಲೈನ್ ಅಂತೇಳಿ ಇನ್ನೊಂದು ಎರಡೂ ಕಡೆ ಕೂಡ 25 yards ಲೈನ್ ಅಂತೇಳಿ ಬರುತ್ತೆ. 4 ಭಾಗಗಳು ಇದ್ದಂಗೆ ಅಂದರೆ 100 ಯಾರ್ಡ್ ಇರುತ್ತೆ. ಅದರಲ್ಲಿ 25 ಯಾರ್ಡ್ಗಳನ್ನ ಮೀಟರ್ ಲೆಕ್ಕಾಚಾರ ನೋಡಿದಾಗ 22.90 ಮೀಟರ್ ಅಂತ ಹೇಳ್ಬೋದು. 22.90 ಮೀಟರ್ಸ್ ಇರುತ್ತಂತೇಳಿ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ನೆನಪಿರಲಿ ವಿದ್ಯಾರ್ಥಿಗಳೇ. ನಾವು ಪೆನಾಲ್ಟಿ ಕಾರ್ನರ್ ಸಂದರ್ಭದಲ್ಲಿ ಈ ಸ್ಟ್ರೈಕರ್ಗಳು ಈ ಲೈನ್ಗಳನ್ನೆಲ್ಲ ಹಾಕಿರ್ತಾರೆ. ರೈಟ್ ಉದ್ದ ಅಗಲ ಮತ್ತೆ ಎಷ್ಟೆಷ್ಟು ಮೀಟರ್ಗೆ ಅಥವಾ ಯಾರಿಗೆ ಈ ಲೈನ್ಗಳು ಬರ್ತಾವ ಅಂತ ನೋಡಿದ್ವಿ. ನೋಡ್ರಿ, ಗೋಲ್ ಪೋಸ್ಟ್ ಎತ್ತರ ಎಷ್ಟಿರುತ್ತೆ? 4 yards ಇರುತ್ತೆ ಅಲ್ವಾ? ಅಗಲ ಎಷ್ಟಿರ್ಬೋದು? ಗೋಲ್ ಪೋಸ್ಟ್ ಅಗಲ ಎಷ್ಟಿರ್ಬೋದು? ಯಾರ ಎತ್ತರ ಎಷ್ಟು? 7 ಅಡಿ ಎತ್ತರ. ಎತ್ತರ ಎಷ್ಟು? 7 ಅಡಿ ಅಲ್ವಾ? ರೈಟ್. ಈ ಗೋಲ್ ಪೋಸ್ಟ್ ಆಯಿತು. ಈಗ ಅಂಕಣದ ಪರಿಚಯವನ್ನು ನಾವು ನೋಡ್ಕೊಂಡ್ವಿ. ನಂತರದಲ್ಲಿ ಏನಾದ್ರು ಇದೆಯಾ? ಇದು ಬದಿಯ ಗೆರೆ, ಇದು ಗೋಲ್ ಲೈನ್. ಗೋಲ್ ಲೈನ್ ಅಂದ್ರೆ ಗೋಲ್ ಪೋಸ್ಟ್ ಇರೋದ್ರಿಂದ ಗೋಲ್ ಲೈನ್ ಅಂತ ಕರಿತೀವಿ. ಪೆನಾಲ್ಟಿ ಸ್ಪಾಟ್ ಅನ್ನು ನೋಡ್ಕೊಂಡ್ವಿ. ಮತ್ತೆ 16 ಯಾರ್ಡ್ ಲೈನ್ ಡಿ ಸರ್ಕಲ್ ಅನ್ನು ನೋಡ್ಕೊಂಡ್ವಿ. ಸ್ಟ್ರೈಕಿಂಗ್ ಡಿ ಸರ್ಕಲ್ ಅನ್ನು ನಾವು ನೋಡ್ಕೊಂಡ್ವಿ. 25 ಯಾರ್ಡ್ ಲೈನ್ ಅನ್ನ ನಾವು ನೋಡ್ಕೊಂಡ್ವಿ. ನಂತರ ಈ ಗೆರೆಗಳ ಅಗಲ ಎಷ್ಟಿದೆ? 7.5 ಸೆಂಟಿಮೀಟರ್. ಎಲ್ಲ ಗೆರೆಗಳ ಅಗಲ ಎಷ್ಟಿದೆ? 7.5 ಸೆಂಟಿಮೀಟರ್ಸ್ ಇದೆ. ಮತ್ತೆಲ್ಲಾದ್ರೂ ಡೌಟ್ಸ್ ಇದೆಯಾ ಈ ಅಂಕಣದಲ್ಲಿ? ಅಲ್ವಾ? 2 ಭಾಗಗಳನ್ನು ನೋಡಿಕೊಂಡು ಈ ಆಟವನ್ನು ನಾವೇ ಆಡ್ತೀವಿ ವಿದ್ಯಾರ್ಥಿಗಳೇ ಅಲ್ವಾ? ಇನ್ನ ಮತ್ತೇನಾದ್ರೂ ಡೌಟ್ಸ್ ಇದೆಯಾ? ಅಂಕಣದ ಪರಿಚಯವನ್ನು ಮಾಡ್ಕೊಂಡ್ವಿ. ನಂತರದಲ್ಲಿ ಏನು ಮಾಡಿದ್ವಿ ನೋಡಿ ವಿದ್ಯಾರ್ಥಿಗಳೇ. ಈ ಗೋಲ್ ಪೋಸ್ಟ್ಗೆ ಹಿಂಗಡೆ ಜಾಳಿಗೆಯನ್ನು ಹಾಕಿರ್ತಾರೆ. ಯಾಕಂದ್ರೆ ಚೆಂಡು ಎಲ್ಲೂ ಕೂಡ ಹೋಗಬಾರ್ದು, ಅಲ್ಲೇ ಇರಂಗೆ, ಅದ್ರ ಒಳಗಡೆ ಗೋಲ್ ಪೋಸ್ಟ್ ಒಳಗಡೆ ಚೆಂಡು ಇರಂಗೆ ಏನ್ ಮಾಡಿರ್ತಾರೆ, ಇದಕ್ಕೆ ಜಾಳಿಗೆಯನ್ನು ಕೂಡ ಹಾಕಿರೋದನ್ನ ನೋಡಬಹುದು ವಿದ್ಯಾರ್ಥಿಗಳೇ. ಮತ್ತೇನಾದ್ರೂ ಬಿಟ್ಟಿದೀವಾ? ಏನಾದ್ರು ಬಿಟ್ಟಿದ್ರೆ ನೋಡ್ಕೊಳ್ಳಿ, ಹೇಳ್ಬೋದು. ಇನ್ನೊಂದು, ಬ್ಯಾಗ್ಗಳಾಗಿ ಬಂದಾಗ, ಬ್ಯಾಗ್ಗಳಾಗಿ ನಾವು ತಗೊಂಡಾಗ ಎಷ್ಟಿರ್ಬೋದು? ಯಾರಾದ್ರೂ ಹೇಳ್ತೀರಾ? ಯಾರು ಹೇಳ್ತೀರಾ? ನೋಡಿ, ಬ್ಯಾಗ್ಗಳಾಗಿ ಅಳತೆ ನಾವು ಕೋರ್ಟ್ ಮಾರ್ಕಿಂಗ್ ಮಾಡೋ ಸಂದರ್ಭದಲ್ಲಿ ಬ್ಯಾಗ್ಗಳಾಗಿ ತಗೋತಿದ್ದಾನೆ. ಎರಡೂ ಕಡೆಯಿಂದ ತಗೊಂಡಾಗ 100 ಫುಲ್ ಕೋರ್ಟ್ 106.67 ಮೀಟರ್ಸ್ ನಾವು ನೋಡ್ತೀವಿ. ಎಷ್ಟು? 106.67 ಮೀಟರ್, 6.7 ಮೀಟರ್ ಇರೋದನ್ನ ನಾವು ನೋಡ್ತೀವಿ. 106.67 ಮೀಟರ್ ಇರುತ್ತೆ. ಡಯಾಗ್ನಲ್ ನಾವು ಅಂಕಣವನ್ನ ಸರಿಯಾದ ರೀತಿಯಲ್ಲಿ ಬರಬೇಕಂತ ನಾವು ಅಳತೆಯನ್ನು ಮಾಡಿದಾಗ 106.67 ಮೀಟರ್ನ ನಾವು ಕಾಣಬಹುದು. ಮತ್ತೇನಾದರೂ ಡೌಟ್ಸ್ ಇದೆಯಾ? ಏನಿಲ್ಲ. ಗೋಡ್, ಈಗ ಮುಗಿತು ಅಂಕಣ ಅಂತ ನೋಡಿದ್ವಿ. ನಂತರದಲ್ಲಿ ನೋಡೋಣ ಆಟದ ಸಲಕರಣೆಗಳ ಬಗ್ಗೆ. ಆಟದ ಸಲಕರಣೆಗಳು, ಇದರಲ್ಲಿ ಏನು ಸಲಕರಣೆಗಳು ಬರ್ತವೆ? ಆಟದ ಸಲಕರಣೆಗಳಂದ್ರೆ ಏನು ಬರುತ್ತೆ? ಏನೋ ಮೊದಲು ಬರೋದು ಸ್ಟಿಕ್ ಅಲ್ವಾ? ಸ್ಟಿಕ್ ಅಂತಾನೆ, ರೈಟ್. ಮೊದಲು ಬರೋದು ಸ್ಟಿಕ್. ಒಂದು ಸಿಂಪಲ್ ಆಗೋ ಸ್ಟಿಕ್ ಚಿತ್ರ ತೆಗೆಯೋಣ.
ನೋಡಿ ವಿದ್ಯಾರ್ಥಿಗಳೇ, ಒಂದು ಸ್ಟಿಕ್ ಅನ್ನ ಸಿಂಪಲ್ ಆಗಿ ಬಿಡಿಸಿದ್ದೀನಿ. ಈ ಸ್ಟಿಕ್ನ ಉದ್ದ, ಸ್ಟಿಕ್ನ ಒಟ್ಟು ಉದ್ದ ಎಷ್ಟಿರುತ್ತೆ? 1.05 ಮೀಟರ್ಸ್ ಉದ್ದ ಇರುತ್ತೆ. ಸ್ಟಿಕ್ನ ಉದ್ದ ಎಷ್ಟು? 1.05 ಮೀಟರ್ಸ್. ನೋಡಿ ಕೆಳಗಡೆ ಡೊಂಕಾಗಿದೆ, ನೇರವಾಗಿರುತ್ತೆ ಅಲ್ವಾ? ಈ ಡೊಂಕಿನ ಭಾಗದಿಂದ ನಾವೇನು ಮಾಡ್ತೀವಿ, ಸ್ಟಿಕ್ಕಿನ ಸಹಾಯದಿಂದ ನಾವು ಈ ಆಟವನ್ನು ಆಡ್ತೀವಿ. ಟೋಟಲ್ ಇದರ ಉದ್ದ 1.05 ಮೀಟರ್ಸ್. ಇದರ ತೂಕಕ್ಕೆ ಬಂದಾಗ ಗರಿಷ್ಠ ತೂಕ 737 ಗ್ರಾಮ್ ಇರುತ್ತೆ. ಇದರ ಗರಿಷ್ಠ ತೂಕ ಎಷ್ಟಿರುತ್ತೆ? 737 ಗ್ರಾಮ್ ಗರಿಷ್ಠ ತೂಕ ಇರುತ್ತೆ. ಇದರ ಉದ್ದ 1.05 ಮೀಟರ್ ಇರುತ್ತೆ. ಗರಿಷ್ಠ ತೂಕ ಬಂದ್ರೆ ಎಷ್ಟಿರುತ್ತೆ? ಗರಿಷ್ಠ ತೂಕ ಬಂದ್ಬಿಟ್ರೆ 737 ಗ್ರಾಮ್ ಇರೋದನ್ನ ನಾವು ಕಾಣ್ತೀವಿ. ಇದು ಸ್ಟಿಕ್ನ ಪರಿಚಯ ಅಲ್ಲ ವಿದ್ಯಾರ್ಥಿಗಳೇ. ಈಗ ಸ್ಟಿಕ್ ಒಂದಿದ್ರೆ ಆಯ್ತಾ? ಏನಿರ್ಬೇಕು ನಮಗೆ? ಚೆಂಡಿರ್ಬೇಕು, ಅಂದ್ರೆ ಬಾಲು. ನೋಡ್ರಿ, ಇದೊಂದು ಬಾಲ್ ಇರುತ್ತೆ. ಈ ಬಾಲು ಯಾವಾಗಲೂ ಹಾಕಿಯಲ್ಲಿ ಆಡುವಂತಹ ಬಾಲು. ಈ ಬಾಲು ಗಟ್ಟಿಯಾಗಿರುತ್ತೆ ವಿದ್ಯಾರ್ಥಿಗಳ ನೆನಪಿನಲ್ಲಿ. ಇದರ ಕವಚ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ. ಇದರ ಕೋಟಿಂಗು ಪ್ಲಾಸ್ಟಿಕ್ನಿಂದ ಮಾಡಿರ್ತಾರೆ. ಆದರೆ ಹುಲ್ಲಿನ ಮೇಲೆ ಆಡುವಂಥ ಸಂದರ್ಭದಲ್ಲಿ ಚರ್ಮದಿಂದ ತಯಾರಿಸಿದಂತಹ ಕವಚ, ಚರ್ಮದ ಕವಚ ಇರುತ್ತೆ. ಚೆಂಡಿಗೆ ಚರ್ಮದ ಕವಚ ಇಲ್ಲ ಸಂದರ್ಭದಲ್ಲಿ ಮಣ್ಣು ಅಥವಾ ಹುಲ್ಲಿನ ಮೇಲೆ ಆಡುವಾಗ ಇದರ ಕವಚ ಇರುತ್ತೆ, ಚರ್ಮದ ಕವಚ ಇರೋದನ್ನು ನಾವು ಕಾಣಬಹುದು. ಇದರ ಒಟ್ಟು ತೂಕ 156ರಿಂದ 163 ಗ್ರಾಮ್ ಇರುತ್ತೆ. ಎಷ್ಟು? 156ರಿಂದ 163 ಗ್ರಾಮ್ ಅಷ್ಟಿರುತ್ತೆ. ಇದರ ವ್ಯಾಸ ಗೊತ್ತಾಗಬೇಕಲ್ವಾ? ಎಷ್ಟಿರುತ್ತೆ? 235 ಮಿಲಿಮೀಟರ್ ಇರುತ್ತೆ. ಸುತ್ತಳತೆ ವ್ಯಾಸನೇನು? ಸುತ್ತಳತೆ ನೋಡ್ರಿ, 235 ಮಿಲಿಮೀಟರ್ ಸುತ್ತಳತೆಯನ್ನು ಹೊಂದಿರುತ್ತೆ. 156ರಿಂದ 163 ಗ್ರಾಮ್ ನಾವು ಕಾಣಬಹುದು. ಯಾವುದು? ಚೆಂಡು. ಸ್ಟಿಕ್ ನೋಡಿದ್ರೆ ಅದ್ರ ಜೊತೆ ಚೆಂಡನ್ನು ನೋಡಿದ್ವಿ ಅಲ್ವಾ? ಮತ್ತೆ ಚೆಂಡನ್ನು ಹೇಳಿದ್ರೆ ನಾನು ಮಣ್ಣು ಅಥವಾ ಹುಲ್ಲಿನ ಮೈದಾನದಲ್ಲಿ ಆಡಿಸುವ ಸಂದರ್ಭದಲ್ಲಿ ಚರ್ಮದ ಕೋಟಿಂಗ್ ಅಲ್ವಾ? ಅದರ ಮೇಲ್ಭಾಗ ಚರ್ಮದಿಂದ ಕೂಡಿರುತ್ತೆ ಅಂತೇಳಿ. ಬೇರೆ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಕವಚವನ್ನು ಹೊಂದಿರುತ್ತೆ ಅಲ್ವಾ ವಿದ್ಯಾರ್ಥಿಗಳೇ? ಇಷ್ಟು ಸ್ಟಿಕ್ ಮತ್ತೆ ಚೆಂಡಿನ ಪರಿಚಯ. ಸಲಕರಣೆಗೆ ಬಂದಾಗ ನಾವೇನು ಮಾಡ್ತೀವಿ? ಸ್ಟಿಕ್ ಮತ್ತೆ ಚೆಂಡನ್ನ ನೋಡಿದ್ವಿ. ಅದೇ ರೀತಿ ವಿದ್ಯಾರ್ಥಿಗಳೇ, ಇದು ಆಟದ ಸಲಕರಣೆಗಳು ಮುಗಿತು. ಈ ಬರೋದನಿಗೆ ಆಟಗಾರರ ಇತರೆ ಸಾಮಾನ್ಯ ಸಲಕರಣೆಗಳು. ಈ ಆಟ ಆಡ್ಬೇಕಂದ್ರೆ ಸಾಮಾನ್ಯ ಅಲ್ಲ, ಇವರಿಗೂ ಕೂಡ ರಕ್ಷಣೆ ಬೇಕು. ಯಾವುದರಿಂದ? ಸ್ಟಿಕ್ ಆಗಿರ್ಬೋದು. ಯಾಕಂದ್ರೆ ಆಟ ಆಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತಂತ ಹೇಳೋಕ್ಕಾಗಲ್ಲ ಅಲ್ವಾ? ಆಡುವಂಥ ಸಂದರ್ಭದಲ್ಲಿ ಸ್ಟಿಕ್ಕಿಂದ ಆಗಿರ್ಬೋದು, ಗಟ್ಟಿಯಾದ ಪ್ಲಾಸ್ಟಿಕ್ ಕವಚ ಇರುವಂತಹ ಚೆಂಡು ಕೂಡ ಇರುತ್ತೆ. ಆ ಬಾಲಿಂದ ಆಗಿರ್ಬೋದು. ಯಾವುದೇ ಅಪಘಾತಗಳು, ಆಟಗಾರನಿಗೆ ಯಾವುದೇ ಅಪಘಾತಗಳು ಆಗಬಾರದು ಅಂತ ಹೇಳಿ ಏನು ಮಾಡಿದ್ದಾರೆ? ಕೆಲವೊಂದು ಸಲಕರಣೆಗಳನ್ನು ಅವರಿಗೆ ನೀಡಿದ್ದಾರೆ. ರೈಟ್, ನೋಡಿ ವಿದ್ಯಾರ್ಥಿಗಳೇ, ನಾವು ನೋಡ್ಬೋದು ಇವಾಗ ಚೆಂಡಿನ ಚಿತ್ರವನ್ನು ನಿಮ್ಮ ಪುಸ್ತಕದಲ್ಲಿ ಇದೆ, ಅದನ್ನು ಕೂಡ ನೋಡ್ಕೊಳ್ಬೋದು ನೀವು. ನಂತರದಲ್ಲಿ ಬರೋದಾದ್ರೆ ಆಟಗಾರರ ಇತರ ಸಾಮಾನ್ಯ ಸಲಕರಣೆಗಳು ಏನ್ ಬೇಕಾಗತ್ತೆ? ಪುಸ್ತಕದಲ್ಲಿದೆ. ಏನೇನು ಬೇಕು ಅವರಿಗೆ? ಹಲ್ಲು ಮತ್ತೆ ವಸಡಿನ ರಕ್ಷಣೆಗಾಗಿ ಮೌತ್ ಗಾರ್ಡ್ ಇರುತ್ತೆ ಅಲ್ವಾ? ಏನೋ ಹಲ್ಲು ಮತ್ತು ವಸಡಿನ ರಕ್ಷಣೆಗಾಗಿ ಮೌತ್ ಗಾರ್ಡ್ ಇರುತ್ತೆ. ಮತ್ತೆ ಕಾಲಿನ ರಕ್ಷಣೆಗಾಗಿ ಅವರಿಗೆ ಶೀನ್ ಗಾರ್ಡ್ ಇರುತ್ತೆ. ಕಾಲಿನ ರಕ್ಷಣೆಗಾಗಿ ಅವರಿಗೆ ಶೀನ್ ಗಾರ್ಡ್ ಅನ್ನ ನೀಡಿರ್ತಾರೆ. ಅದೇ ರೀತಿ ಕೈ ಕವಚ ಕೂಡ ಇರುತ್ತೆ. ಹ್ಯಾಂಡ್ ಗ್ಲೌಸ್ ಇರೋದನ್ನ ಕೂಡ ನಾವು ನೋಡ್ಬೋದು ಅಲ್ವಾ? ಅದೇ ರೀತಿ ಅಕಸ್ಮಾತ್ ಪೆನಾಲ್ಟಿ ಕಾರ್ನರ್ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತೇಳಿ ಅವರಿಗೆ ಮುಖ ಕವಚವನ್ನು ಕೂಡ ನೀಡಿರ್ತಾರೆ ಅಲ್ವಾ?
ತೊಡೆ ಸಂಧಿ ಕವಚ ಮತ್ತು ಮುಖ ಕವಚವನ್ನು ಕೂಡ ಆ ಸಂದರ್ಭದಲ್ಲಿ ಕೊಡ್ತಾರೆ. ಹೆಲ್ಮೆಟ್, ಮುಖ ಕವಚವನ್ನು ಕೂಡ ಕೊಟ್ಟಿರ್ತಾರೆ. ತಲೆಗೆ ಶಿರಸ್ತ್ರಾಣ ಕೂಡ ಕೆಲವೊಮ್ಮೆ ಕೊಡ್ತಾರೆ, ಕೆಲವೊಮ್ಮೆ ಕೊಡಲ್ಲ. ಅಂದರೆ ಅವ್ರ ಇಷ್ಟ, ಅವ್ರು ಹಾಕೋಬೋದು. ಮುಖ ಕವಚ ಅಂತೂ ಇದ್ದೇ ಇರುತ್ತೆ. ಗೊತ್ತಾಯ್ತು ವಿದ್ಯಾರ್ಥಿಗಳೇ, ಇದಿಷ್ಟು ಆಟಗಾರನಿಗೆ ನೀಡುವಂತಹ ಸಾಮಾನ್ಯ ಸಲಕರಣೆಗಳು. ಆದರೆ ಮತ್ತೊಬ್ಬರಿಗೆ ಏನು ಕೊಡ್ತಾರೆ? ಮತ್ತೊಬ್ಬರು ಇರ್ಬೇಕಲ್ವಾ? ಯಾರು ಇರ್ತಾರಲ್ಲಿ? ಯಾರು? ಗೋಲ್ ಕೀಪರ್. ಅವ್ರ ಕೆಲಸ ಏನು? ಗೋಲ್ ಕೀಪರ್ ಅಂದ್ರೆ ಯಾರು? ಗೋಲ್ಗಳನ್ನ ರಕ್ಷಣೆ ಮಾಡುವವನಿಗೆ ಗೋಲ್ ಕೀಪರ್ ಅಂತೇಳಿ ಕರಿತೀವಿ. ಏನು? ವಿರುದ್ಧ ತಂಡದವರು ಏನು ಗೋಲ್ ಹೊಡಿತಾರಲ್ವ, ಅದನ್ನ ರಕ್ಷಣೆ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಗೋಲ್ ಕೀಪರ್ ಅಂತೇಳಿ ಕರಿತೀವಿ. ಆ ಗೋಲ್ ಕೀಪರ್ನ ರಕ್ಷಣೆಗೆ ಬೇಕಲ್ವಾ? ಎಸ್. ಯಾಕಂದ್ರೆ ಹತ್ರ ಬಂದೆ ಡಿ ಸರ್ಕಲ್ ಒಳಗಿಂದಾನೆ ಗೋಲ್ ಹೊಡೆಯೋದ್ರಿಂದ ಎಲ್ಲರೂ ಕೂಡ ಹತ್ತಿರದಿಂದ ಹೊಡಿತಿರ್ತಾರೆ. ಅವರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತೇಳಿ ತಲೆಯಿಂದ ಹಿಡಿದು ಕಾಲಿನ ತನಕ ಕೂಡ ಅವರಿಗೆ ರಕ್ಷಣೆಯನ್ನ ನೀಡಿರ್ತಾರೆ. ಅಂತ ರಕ್ಷಣೆ ಇದ್ದಲ್ಲಿಯೂ ಕೂಡ ಕೆಲವೊಮ್ಮೆ ಗಾಯಗಳು ಆಗುವಂಥ ಅಪಘಾತಗಳು ಸಂಭವಿಸುವಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಹಿಂದೆ ನಮ್ಮ ಭಾರತೀಯ ಗೋಲ್ ಕೀಪರ್ ಆದಂಥ ಬಲ್ಜಿತ್ ಸಿಂಗ್ ಅನ್ಸುತ್ತೆ, ಆಲ್ಮೋಸ್ಟ್ ಅವ್ರಿಗೆ ಕಣ್ಣಿಗೆ ಗಾಯ ಆಗಿಬಿಟ್ಟು ಅವರು ಆಟದಿಂದಲೇ ಹೋದ್ರು ಅಲ್ವಾ? ಅಂತಹ ಸಂದರ್ಭಗಳು ಕೂಡ ಒದಗ್ತವೆ. ಅವ್ರಿಗೆ ಬೇಕಾಗತ್ತೆ ತಲೆಗೆ ಶಿರಸ್ತ್ರಾಣ ಅಂದರೆ ಹೆಲ್ಮೆಟ್ ಬೇಕಾಗತ್ತೆ, ಮುಖ ಕವಚ ಬೇಕಾಗತ್ತೆ ಅಲ್ವಾ? ನಂತರದಲ್ಲಿ ಬೇಕು ಏನು? ಯಾಸ್, ಕೈ ಕವಚ ಬೇಕಾಗತ್ತೆ, ತೋಳು ಕವಚ ಬೇಕಾಗತ್ತೆ, ಅದೇ ರೀತಿ ಎದೆ ಕವಚ ಬೇಕಾಗತ್ತೆ ಅಲ್ವಾ? ಎದೆಗೆ ಸಮಸ್ಯೆ ಆಗಿರೋದಕ್ಕೆ ಎದೆ ಕವಚ ಕೂಡ ಬೇಕಾಗುತ್ತೆ. ನೆಕ್ಸ್ಟು ತೊಡೆ ಸಂಧಿ ಕವಚ ಕೂಡ ಬೇಕಾಗುತ್ತೆ. ನಂತರದಲ್ಲಿ ಅವರಿಗೂ ಕೂಡ ಸಿಂಗಲ್ ಇರ್ತವೆ, ಮತ್ತೆ ಕಿಕ್ಕರ್ಸ್ ಇರುತ್ತೆ, ಕಿಕ್ಕರ್ಸ್ ಜೊತೆಗೆ ಹಾಕಿ ಸ್ಟಿಕ್ ಇರುತ್ತಲ್ವಾ? ಇಷ್ಟು ಅವನ ರಕ್ಷಣೆಗೆ ಬೇಕಾಗಿರುವಂತಹ ಸಲಕರಣೆಗಳು. ಯಾರ ರಕ್ಷಣೆಗೆ? ಗೋಲ್ ಕೀಪರ್ನ ರಕ್ಷಣೆಗೆ ಬೇಕಾಗಿರುವಂತಹ ಸಲಕರಣೆಗಳು. ಮತ್ತೊಮ್ಮೆ ಹೇಳ, ಎಸ್, ತಲೆಗೆ ಬೇಕು ಹೆಲ್ಮೆಟ್ ಅಥವಾ ಶಿರಸ್ತ್ರಾಣ ಅಲ್ವಾ? ಮುಖ ಕವಚ, ಎದೆ ಕವಚ, ತೋಳು ಕವಚ, ಕೈ ಕವಚ, ಹ್ಯಾಂಡ್ ಗ್ಲೌಸ್ ಅಂತ ಇದ್ದಿರತ್ತೆ ಅವರಿಗೆ ಅಲ್ವಾ? ಅದೇ ರೀತಿ ತೊಡೆ ಸಂಧಿ ಕವಚ ಬೇಕಾಗತ್ತೆ. ನಂತರ ಸಿನ್ ಗಾರ್ಡ್ ಕೂಡ ಅವರಿಗೆ ಇರುತ್ತೆ. ನೆಕ್ಸ್ಟು ಕಿಕ್ಕರ್ಸ್ ಕೂಡ ಬೇಕಾಗತ್ತೆ. ಹಾಕಿ ಸ್ಟಿಕ್ ಕೂಡ ಅವರಲ್ಲಿ ಇದ್ದೇ ಇರುತ್ತೆ. ಇಷ್ಟು ಗೋಲ್ ಕೀಪರ್ನ ರಕ್ಷಣೆಗೆ ಬೇಕಾಗಿರುವಂತಹ ಸಲಕರಣೆಗಳು ಅಲ್ವಾ ವಿದ್ಯಾರ್ಥಿಗಳೇ? ಮತ್ತೇನಾದರೂ ಡೌಟ್ಸ್ ಇದೆಯಾ? ನೋಡ್ರಿ, ಆಟಗಾರರ ಸಾಮಾನ್ಯ ಸಲಕರಣೆಗಳನ್ನ ನೋಡಿದ್ವಿ ಅಲ್ವಾ? ನಂತರದಲ್ಲಿ ಈಗ ಗೋಲ್ ಕೀಪರ್ನ ರಕ್ಷಣೆಗೆ ಏನು ಬೇಕು ಅಂತೇಳಿ ಸಲಕರಣೆಗಳನ್ನ ನಾವು ಈಗ ನೋಡಿದ್ವಿ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಾವು ನಂತರದಲ್ಲಿ ಬರೋದು ಸಾಮಾನ್ಯ ನಿಯಮಗಳು. ನಂತರದಲ್ಲಿ ಬರೋದು ಸಾಮಾನ್ಯ ನಿಯಮಗಳನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ಸಾಮಾನ್ಯ ನಿಯಮಗಳು ಏನೇನಿರುತ್ತೆ ಅಲ್ವಾ? ಒಂದನೇದಾಗಿ, ಒಂದು ತಂಡದಲ್ಲಿ ಎಷ್ಟು ಜನ ಆಟಗಾರರಿರ್ತಾರೆ? 11+5 ಟೋಟಲ್ 16 ಜನ ಆಟಗಾರರನ್ನು ಒಂದು ತಂಡದಲ್ಲಿ ಹೊಂದಿರುತ್ತೆ ಅಲ್ವಾ? ಆಟ ಆಡುವ ನಂತರ ಬದಲಿ ಆಟಗಾರರು 5 ಜನ ಇರ್ತಾರೆ. ಯಾವ ಆಟದಲ್ಲಿ? ಯಾಸ್, ಹಾಕಿ ಆಟದಲ್ಲಿ. ನಂತರದಲ್ಲಿ ಬರುತ್ತೆ ಈ ಆಟವನ್ನ 15 ನಿಮಿಷಗಳ 4 ಭಾಗಗಳನ್ನಾಗಿ ಆಡಿಸ್ತಾರೆ ವಿದ್ಯಾರ್ಥಿಗಳೇ. 15 ನಿಮಿಷಗಳ 4 ಭಾಗಗಳನ್ನ ಆಗಿ ಆಡಿಸ್ತಾರೆ. ಒಟ್ಟು ಇದರ ಸಮಯ 60 ನಿಮಿಷಗಳು. ಎಷ್ಟು? ಒಟ್ಟು ಸಮಯ 60 ನಿಮಿಷಗಳು. 15 ನಿಮಿಷದ 4 ಭಾಗ ಅಂದರೆ ಮೊದಲನೇ ಅವಧಿ, ಎರಡನೇ ಅವಧಿ, ಮತ್ತೆ 3, 4. ಅದನ್ನು ನೋಡಿ, ಮೊದಲನೇ 15 ನಿಮಿಷ ಮುಗಿದ ನಂತರ 2 ನಿಮಿಷದ ವಿರಾಮ ಇರುತ್ತೆ. ಎಷ್ಟು ನಿಮಿಷದ್ದು? 2 ನಿಮಿಷ ವಿರಾಮ ಇರುತ್ತೆ. ನಂತರದಲ್ಲಿನ 15 ನಿಮಿಷಗಳು ನಡೆಯುತ್ತೆ. ಎರಡನೇ ಅವಧಿ 15 ನಿಮಿಷಗಳು ನಡೆಯುತ್ತೆ. ನಂತರದಲ್ಲಿ 10 ನಿಮಿಷದ ಅರ್ಧ ಮುಗಿದ ನಂತರ ಎಷ್ಟಿರುತ್ತೆ? 10 ನಿಮಿಷಗಳ ವಿರಾಮ ಇರುತ್ತೆ. ಅರ್ಧ 30 ನಿಮಿಷ ಮುಗಿತು, ಅವರಿಗೆ 10 ನಿಮಿಷ ವಿರಾಮ ಇರುತ್ತೆ. ನಂತರದಲ್ಲಿ ಮತ್ತೆ ಪಂದ್ಯ ಪ್ರಾರಂಭ ಆಗುತ್ತೆ. 15 ನಿಮಿಷದ 3ನೇ ಭಾಗ ಪ್ರಾರಂಭ ಆಗುತ್ತೆ, 3ನೇ ಹಂತ ಪ್ರಾರಂಭ ಆಗುತ್ತೆ. ನಂತರ ಕೂಡ 2 ನಿಮಿಷಗಳ ವಿರಾಮ. ನಂತರ 15 ನಿಮಿಷಗಳು ಆಟ ನಡೆಯುತ್ತೆ. ಅದರಲ್ಲಿ ಯಾರು ಹೆಚ್ಚಿನದಾಗಿ ಗೋಲ್ ಗಳಿಸಿರ್ತಾರೋ ಆ ತಂಡ
ವಿಜಯಿ ತಂಡಾಗಿ ಹೊರಹೊಮ್ಮುತ್ತೆ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ನೆಂಟರು ಕನ್ಫ್ಯೂಸ್ ಆಗಿಲ್ಲ ತಾನೆ? ಇವರು ಕರೆಕ್ಟಾಗಿ ಸರಿಯಾಗಿ ಆಟ ಆಡುವಂತಹ ಸಮಯ 15, 15:30, 15:45, 15:60, ಒಟ್ಟು 60 ನಿಮಿಷಗಳ ಆಟ ಸಂಪೂರ್ಣವಾಗಿ ಆಡ್ತಾರೆ. ಏನಾದರೂ ಡೌಟ್ಸ್ ಇದೆಯಾ ಇದರಲ್ಲಿ? ನೋಡಿ, ಮೊದಲನೇ ನಿಯಮ ಹೇಳುತ್ತೆ 11 ಜನ ಆಟಗಾರರು, 5 ಜನ ಬದಲಿ ಆಟಗಾರರು ಒಂದು ತಂಡದಲ್ಲಿ 16 ಜನ ಇರಬೇಕು ಅಂತೇಳಿ ಹೇಳುತ್ತೆ. ಎರಡನೇ ನಿಯಮ ಹೇಳುತ್ತೆ 15 ನಿಮಿಷಗಳ 4 ಭಾಗಗಳನ್ನಾಗಿ ಈ ಆಟವನ್ನು ಆಡಿಸ್ತೀವಿ, ಒಟ್ಟು 60 ನಿಮಿಷಗಳು ಆಟ ನಡೆಯುತ್ತೆ ಅಂತೇಳಿ. ನಂತರದಲ್ಲಿ ವಿದ್ಯಾರ್ಥಿಗಳೇ, ಮೂರನೆಯ ನಿಯಮಗಳಿಗೆ ಬಂದರೆ ಏನು ಬರ್ಬೋದು? ಏನು ಹೇಳ್ಬೋದು ನಿಯಮ? ನೋಡಿ, ಇಲ್ಲಿ ಹೇಳುತ್ತೆ ನೀವು ಆಟಗಾರರನ್ನ, ಅಂದರೆ ಈಗ ಟಾಸ್ ಮುಖಾಂತರ ಆಟವನ್ನು ಪ್ರಾರಂಭ ಮಾಡಬೇಕು. ಯಾವುದ್ರ ಮುಖಾಂತರ? ಟಾಸ್ ಮುಖಾಂತರ ಆಟವನ್ನು ಪ್ರಾರಂಭ ಮಾಡ್ತೀವಿ. ನಂತರದಲ್ಲಿ ಈ ಆಟವನ್ನು ಸೆಂಟರ್ ಪಾಸ್ನಿಂದಲೇ ಪ್ರಾರಂಭ ಮಾಡಬೇಕು ಅಂತೇಳಿ. ಸೆಂಟರ್ ಪಾಸ್ ಅಲ್ವಾ? ಸೆಂಟರ್ ಪಾಸ್ನಿಂದ ಟಾಸ್ ಆಗುತ್ತೆ. ಟಾಸ್ ಆದ ನಂತರ ಈ ಆಟವನ್ನು ಸೆಂಟರ್ ಪಾಸ್ ಮಧ್ಯಗೆರೆಯಲ್ಲಿ ಇರ್ತಾರ, ಮಧ್ಯಗೆರೆಯಿಂದಲೇ ಏನು ಮಾಡ್ತೀವಿ ನಾವು? ಈ ಆಟವನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ. ನಂತರದ ನಿಯಮ ಏನಿರುತ್ತೆ ನೋಡ್ರಿ, ಸೆಂಟರ್ ಪಾಸ್ ಮುಖಾಂತರ ಆಟವನ್ನು ಪ್ರಾರಂಭ ಮಾಡ್ತೀವಿ. ಯಾವುದೇ ತಂಡ ಗೋಲು ಗಳಿಸಿದ ನಂತರ ಆಟವನ್ನ ಮತ್ತೆ ಸೆಂಟರ್ ಪಾಸ್ ಮುಖಾಂತರನೇ ಪ್ರಾರಂಭ ಮಾಡಬೇಕು ಅಂತೇಳಿ. ಗೊತ್ತಾಯ್ತಾ? ಯಾವುದೇ ತಂಡ ಗೋಲು ಗಳಿಸಿದ ನಂತರ ಏನ್ ಮಾಡಬೇಕು? ಸೆಂಟರ್ ಪಾಸ್ ಮುಖಾಂತರನೇ ಆಟವನ್ನ ಪ್ರಾರಂಭ ಮಾಡಬೇಕು. ಅದು ಎಷ್ಟೇ ಸರಿ ಗೋಲ್ ಗಳಿಸಿದ್ರು ಕೂಡ ಸೆಂಟರ್ ಪಾಸ್ ಮುಖಾಂತರನೇ ಆಟವನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಹೇಳುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ರೆ, ಆಟಗಾರರನ್ನ ಎಷ್ಟು ಸರಿ ಬೇಕಾದರೂ ಬದಲಾವಣೆಗಳನ್ನ ಮಾಡ್ಕೋಬಹುದು. ಏನು ಬದಲಿ ಆಟಗಾರರು ಇರ್ತಾರಲ್ವಾ, ಅವ್ರನ್ನ ಎಷ್ಟು ಸರಿ ಬೇಕಾದ್ರೂ ನಾವು ಬದಲಾವಣೆಯನ್ನ ಮಾಡ್ಕೋಬಹುದು ಅಂತೇಳಿ ಹೇಳುತ್ತೆ ವಿದ್ಯಾರ್ಥಿಗಳೇ. ನಿಯಮಗಳು ಅಲ್ವಾ? ನೋಡ್ರಿ, ಇಷ್ಟು ನಿಯಮಗಳನ್ನ ನಾವೀಗ ನೋಡಿದ್ವಿ. ನಂತರದಲ್ಲಿ ನಾವೇನ ನೋಡ್ತೀವಿ? ದಂಡಗಳಂದ್ರೆ ತಪ್ಪುಗಳು ಬರ್ಬೋದು ಅಥವಾ ಅಕ್ರಮಗಳು ಕೂಡ ಅಂತಲೂ ನಾವು ಕರಿಬಹುದು ವಿದ್ಯಾರ್ಥಿಗಳೇ. ನೋಡ್ರಿ, ನಾವು ದಂಡಗಳಿಗೆ ಬಂದಾಗ ವಿದ್ಯಾರ್ಥಿಗಳೇ, ನಿಯಮಗಳೇನು ಡೌಟ್ಸ್ ಇಲ್ಲ ತಾನೆ? ನೋಡ್ರಿ, ಮೊದಲನೇ ನಿಯಮ ಹೇಳುತ್ತೆ 11 ಪ್ಲಸ್ 5 ಜನ ಬದಲಿ ಆಟಗಾರರು, ಒಟ್ಟು 16 ಜನ ಆಟಗಾರರು ಇರ್ತೀವಿ ಅಂತೇಳಿ. ಎರಡನೇ ನಿಯಮ 15 ನಿಮಿಷದ 4 ಭಾಗಗಳನ್ನಾಗಿ ನಾವು ಆಟವನ್ನು ನಡೆಸ್ತೀವಿ ಅಂತೇಳಿ ಹೇಳ್ತಾರೆ. ಅದರಲ್ಲಿ ಯಾವ ರೀತಿ ವಿರಾಮಗಳು ಇರ್ತಾವೆ ಅಂತ ಕೂಡ ನಾವು ನಿಮಗೆ ಹೇಳಿದ್ವಿ ವಿದ್ಯಾರ್ಥಿಗಳೇ. ನಂತರದಲ್ಲಿ ಟಾಸ್ ಆದಮೇಲೆ ನಾಣ್ಯ ಚಿಮ್ಮುವಿಯ ಮುಖಾಂತರ ಆಟವನ್ನು ಪ್ರಾರಂಭ ಮಾಡ್ತಾರೆ, ಸೆಂಟರ್ ಪಾಸ್ ಮುಖಾಂತರ ಆಟ ಪ್ರಾರಂಭ ಆಗಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದರೆ, ಯಾವುದೇ ತಂಡ ಗೋಲು ಗಳಿಸಿದ ನಂತರ ಮತ್ತೆ ಸೆಂಟರ್ ಪಾಸ್ ಮುಖಾಂತರನೇ ಆಟವನ್ನು, ಅಂದರೆ ಮಧ್ಯಗೆರೆಯಲ್ಲಿ ಗೆರೆಯಿಂದ ಸೆಂಟರ್ ಪಾಸ್ ಮುಖಾಂತರನೇ ಆಟವನ್ನು ಪ್ರಾರಂಭವನ್ನು ಮಾಡಬೇಕು ಅಂತೇಳಿ ಅಲ್ವಾ? ನಂತರದಲ್ಲಿ ಏನಿರುತ್ತೆ, ಆಟಗಾರರನ್ನ ಎಷ್ಟು ಸರಿ ಬೇಕಾದರೂ ನಾವು ಬದಲಾವಣೆಗಳನ್ನು ಮಾಡ್ಕೋಬಹುದು. ಅದಕ್ಕೆ ಲಿಮಿಟೇಷನ್ ಇಲ್ಲ, ಅಷ್ಟೇ ಸರಿ ಬದಲಾವಣೆ ಮಾಡ್ಬೇಕಂತೇಳಿ ಲಿಮಿಟ್ ಇಲ್ಲ ಅಂತೇಳಿ. ಗೊತ್ತಾಯ್ತಾ? ನೋಡಿ, ದಂಡಗಳಿಗೆ ಬಂದಾಗ ಯಾವುದೇ ತಂಡದ ಆಟಗಾರರು ತಪ್ಪು ಮಾಡಿದ್ದಲ್ಲಿ ಅವರಿಗೆ ವಿರುದ್ಧ ತಂಡಕ್ಕೆ ಫ್ರೀ ಹಿಟ್ ಅನ್ನ ನೀಡ್ತಾರೆ. ನೋಡ್ರಿ, ವಿರುದ್ಧ ತಂಡಕ್ಕೆ ಏನ್ ನೀಡ್ತಾರೆ? ಫ್ರೀ ಹಿಟ್ ಅನ್ನ ನೀಡ್ತಾರೆ ಅಂತೇಳಿ. ಫ್ರೀ ಹಿಟ್ ಅನ್ನ ನೀಡಿದ ಮೇಲೆ ಯಾವುದೇ ತಂಡದಲ್ಲಿ ಆಟ ಆಡುವ ಸಂದರ್ಭದಲ್ಲಿ ಏನಾದರೂ ಕೈಯೋ ಕಾಲಿಗೋ ಏನಾದರೂ ಟಚ್ ಆಯಿತು ಅಲ್ವಾ, ಆ ಸಂದರ್ಭದಲ್ಲಿ ಅಲ್ಲಿಂದಾನೆ ಏನಾದರೂ ತಪ್ಪು ಮಾಡಿದರೆ ಅದರಲ್ಲಿ ಅಲ್ಲಿಂದ ಏನು ಮಾಡ್ತಾರೆ? ಅವರಿಗೆ ಫ್ರೀ ಹಿಟ್ಟನ್ನು, ವಿರುದ್ಧ ತಂಡದವರಿಗೆ ಚೆಂಡನ್ನು ಕೊಡ್ತಾರೆ ಅಲ್ವಾ. ನಂತರ ಡಿ ಕ್ಷೇತ್ರದ ಒಳಗಡೆ ಏನು ಡಿ ಸರ್ಕಲ್ ಇದೆ ಅಲ್ವಾ, ಡಿ ಸರ್ಕಲ್ ಇರುತ್ತಲ್ಲ ಇಲ್ಲಿ. ಈ ಡಿ ಕ್ಷೇತ್ರದ ಒಳಗಡೆ ಏನಾದರೂ ತಪ್ಪುಗಳು ಆದರೆ, ಡಿ ಕ್ಷೇತ್ರದ ಒಳಗಡೆ ಏನಾದರೂ ತಪ್ಪುಗಳು ಆದರೆ, ತಪ್ಪುಗಳನ್ನ ಮಾಡಿದರೆ ಅವರಿಗೆ ಪೆನಾಲ್ಟಿ ಕಾರಣವನ್ನ ನೀಡ್ತಾರೆ. ಪೆನಾಲ್ಟಿ ಕಾರಣವನ್ನ ನೀಡ್ತಾರೆ. ನಂತರದಲ್ಲಿ
ಡಿ ಕ್ಷೇತ್ರದ ಒಳಗಡೆ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಬೇಕಂತಲೇ ಉದ್ದೇಶಪೂರ್ವಕವಾಗಿ ತಪ್ಪುಗಳನ್ನ ಮಾಡಿದ್ದೆ ಆದರೆ ಅವರಿಗೆ ಏನ್ ಹೇಳ್ತಾರೆ, ಡಿ ಕ್ಷೇತ್ರದ ಒಳಗಡೆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಬೇಕಂತ ಮಾಡಿದವರಿಗೆ ಪೆನಾಲ್ಟಿ ಸ್ಪಾಟ್ 6.40 ಮೀಟರ್ ಇರೋದಲ್ವಾ, ಈ ಪೆನಾಲ್ಟಿ ಸ್ಪಾಟ್ ಅಂತ ಅವರಿಗೆ ಏನ್ ಮಾಡ್ತಾರೆ, ಗೋಲನ್ನು ಹೊಡೆಯಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ವಿದ್ಯಾರ್ಥಿಗಳ ನೆನಪಲ್ಲಿ ಪೆನಾಲ್ಟಿ ಕಾರ್ಯವನ್ನು ಕೊಡುವಂತಹ ಸಂದರ್ಭದಲ್ಲಿ ಒಳಗಡೆ 5 ಜನ ಆಟಗಾರರು ಮಾತ್ರ ಇರ್ತಾರೆ. ಎಷ್ಟು ಜನ? 5 ಜನ ಆಟಗಾರರು ಮಾತ್ರ ಒಳಗಡೆ ಇರ್ತಾರೆ. ಉಳಿದಂತಹ ಆಟಗಾರರು ಸೆಂಟ್ರಲ್ ಲೈನ್ ಇದೆ ಅಲ್ವಾ, ಸೆಂಟ್ರಲ್ ಲೈನ್ ಇದೆ ಅಲ್ವಾ, ಈ ಸೆಂಟ್ರಲ್ ಲೈನ್ ಮಾತ್ರ ಉಳಿದಂತಹ ಆಟಗಾರರು ಇರ್ತಾರೆ. ಯಾವಾಗ ಪೆನಾಲ್ಟಿ ಏನ್ ಕೊಡ್ತಾರಲ್ಲ, ಪೆನಾಲ್ಟಿ ಕಾರ್ಯವನ್ನು ಕೊಡ್ತಾರಲ್ಲ ಆ ಸಂದರ್ಭದಲ್ಲಿ ಇರೋದನ್ನ ನಾವು ಕಾಣಬಹುದು ಅಲ್ವಾ ವಿದ್ಯಾರ್ಥಿಗಳೇ. ನಂತರ ನೋಡಿ, ಈಗ ಡಿ ಸರ್ಕಲ್ ಒಳಗಡೆ ಇನ್ನ ಈಗ ಉಳಿತಾರೆ, ಈಗ 5 ಜನ ಆಟಗಾರರು ಇರ್ತಾರೆ. ಅವರಿಗೂ ಕೂಡ ಎಲ್ಲ ಸಂಘಟನೆಗಳನ್ನು ಅವರಿಗೆ ನೀಡಿರ್ತಾರೆ, ಅದನ್ನು ನಾವು ಕಾಣ್ತೀವಿ. ನಂತರ ಇನ್ನ ದಂಡಗಳಿಗೆ ಬಂದಾಗ ಕಾಲಿನಿಂದ ಆಗಲಿ ಅಥವಾ ಸ್ಟಿಕ್ನ ಹಿಂಬದಿಯಿಂದ ಆಗಲಿ ಹೊಡೆದಿದ್ದೇ ಆದರೆ, ಕಾಲಿನಿಂದಾಗಲಿ ಅಥವಾ ಸ್ಟಿಕ್ನ ಹಿಂಭಾಗದಿಂದಾಗಲಿ, ಹಾಕಿ ಸ್ಟಿಕ್ನ ಹಿಂಭಾಗದಿಂದಾಗಲಿ ಹೊಡೆದಿದ್ದೇ ಆದರೆ ಅದನ್ನು ಕೂಡ ಏನು ಮಾಡ್ತೀವಿ ನಾವು, ತಪ್ಪು ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಕಾಲಿನಿಂದಾಗಲಿ ಅಥವಾ ಸ್ಟಿಕ್ಕರ್ನ ಹಿಂಬದಿಯಿಂದಾಗಲಿ ಹೊಡಿಬಾರದು ಅಂತೇಳಿ ಇಷ್ಟು ದಂಡಗಳನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ಮತ್ತಿನ್ನ 25 ಯಾರ್ಡ್ಸ್ ಲೈನ್ ಬರುತ್ತಲ್ಲ, ಈ 25 ಯಾರ್ಡ್ಸ್ ಲೈನ್ ಒಳಗಡೆ ಎಲ್ಲೇ ತಪ್ಪಿದ್ರು ಕೂಡ ಪೆನಾಲ್ಟಿ ಕಾರ್ಯವನ್ನು ನೀಡ್ತಾರೆ. ಈ ಏನೈತಲ್ಲ ಪೆನಾಲ್ಟಿ ಕಾರ್ಯವನ್ನು ಈ 25 ಯಾರ್ಡ್ಸ್ ಲೈನ್ ಒಳಗಡೆ ಎಲ್ಲೇ ತಪ್ಪಿದ್ರು ಕೂಡ ಅಲ್ಲಿಂದ ಉದ್ದೇಶಪೂರ್ವಕವಾಗಿ ತಪ್ಪಿದ್ರೆ ಅವರಿಗೆ ಪೆನಾಲ್ಟಿ ಕಾರ್ಯವನ್ನು ನೀಡ್ತಾರೆ ವಿದ್ಯಾರ್ಥಿಗಳೇ. ನೆನಪಲ್ಲಿ ಫ್ರೀ ಹಿಟ್ ಅನ್ನು ಕೂಡ ನೀಡ್ತಾರೆ, ಫ್ರೀ ಥ್ರೋ ಅನ್ನು ನೀಡ್ತಾರೆ. ನಂತರ ಕಾರ್ನರ್ ಹಿಟ್ ಅನ್ನು ಕೂಡ ನೀಡ್ತಾರೆ. ನಂತರದಲ್ಲಿ ಪೆನಾಲ್ಟಿ ಕಾರ್ಯವನ್ನು ಕೂಡ ಈ ಆಟದಲ್ಲಿ ನೀಡ್ತಾರೆ. ತಪ್ಪುಗಳನ್ನ ಎಸಗಿದಾಗ ಹಂತವಾಗಿ ಇವುಗಳನ್ನ ನೀಡ್ತಾರೆ ವಿದ್ಯಾರ್ಥಿಗಳೇ. ಈಗ ನಿಯಮಗಳಾಯಿತು, ದಂಡಗಳಾಯಿತು. ನೆಕ್ಸ್ಟ್ ಅಪಾಯಕಾರಿ ಆಟ. ನೋಡಿ, ಹಾಕಿ ಆಟದಲ್ಲಿ ಅಪಾಯಕಾರಿ ಆಟ ಅಂತೇಳಿ ಏನಾದರೂ ಇದೆಯಾ? ಇದೆ. ಅಪಾಯಕಾರಿ ಆಟ ಅಂದ್ರೆ ಏನ್ ಬರ್ಬೋದು? ರೈಟ್. ಹಾಕಿ ಆಟದಲ್ಲಿ ಆಟಗಾರನು ಏನು ಬೇಕಂತಾನೆ ಚೆಂಡನ್ನ ಹಾರಿಸೋದು, ಸ್ಟಿಕ್ಕಿಂದ ಚೆಂಡನ್ನ ಹಾರಿಸೋದು, ಅಥವಾ ಆಟಗಾರ 5 ಮೀಟರ್ಗಿಂತ ಹತ್ತಿರವಿದ್ದಾಗ ಹಾರಿಸೋದು, ಅಥವಾ ಏನಾಗುತ್ತಿನ ತೂರೋದು ಅಲ್ವಾ. 5 ಮೀಟರ್ಗಿಂತ ಹತ್ತಿರ ಇದ್ದಾಗ ಆಟಗಾರನಿಗೆ ಏನ್ ಮಾಡ್ತಾನೆ, ಅವನು ಹಾರಿಸೋದು, ಗಾಳಿಯಲ್ಲಿ ಹಾರಿಸೋದಾಗಿರ್ಬೋದು, ಪುಡ್ಸೋದಾಗಿರ್ಬೋದು, ಅದನ್ನ ಮಾಡಿದ್ರೆ ಅಪಾಯಕಾರಿ ಆಟ ಅಂತೇಳಿ ಹಾಕಿ ಆಟದಲ್ಲಿ ಕರೀತಾರೆ ಅಲ್ವಾ. 5 ಮೀಟರ್ಗಿಂತ ಆಟಗಾರ ಹತ್ತಿರ ಇದ್ದಾಗ ಹಾರಿಸೋದು, ತೂರೋದು ಏನಾದರೂ ಮಾಡಿದ್ರೆ ಅದನ್ನ ನಾವೇನಂತೀವಿ, ಅಪಾಯಕಾರಿ ಆಟ ಅಂತೇಳಿ ಹಾಕಿ ಆಟದಲ್ಲಿ ಕರಿತೀವಿ ವಿದ್ಯಾರ್ಥಿಗಳೇ. ಗೊತ್ತಾಯ್ತಲ್ವಾ ಅಪಾಯಕಾರಿ ಆಟ ಅಂದ್ರೆ ಏನಂತೇಳಿ? ಏನು ಹಾರಿಸೋದು ಮತ್ತೆ ತೂರೋದು ಅಂತೇಳಿ ಮಾಡ್ತೀನಿ ಸರ್. ನಂತರದಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಎಚ್ಚರಿಕೆ ಮತ್ತು ಉಚ್ಚಾಟನೆಗಳು ಕೂಡ ಇದರಲ್ಲಿ ಬಿಟ್ಟಿಲ್ಲ. ಯಾವುದೇ ಆಟಗಾರ ನೋಡ್ರಿ, ಅವರಿಗೆ ನಿಯಮಗಳ ಇಲ್ಲ ಅಂದ್ರೆ ಅವರು ಬಕ್ಕಲ್ಲ ಅಲ್ವಾ. ಆಟಗಾರರು ನೋಡ್ತೀವಿ, ಎಷ್ಟೋ ಆಟಗಳಲ್ಲಿ ಒಬ್ಬರಿಗೊಬ್ಬರು ಹೊಡೆದಾಡ್ಕೊಳ್ಳೋದಾಗಿರ್ಬೋದು, ತುಂಬಾನೇ ಒಂಥರ ಅವರ ವರ್ತನೆಯಲ್ಲಿ ಬದಲಾವಣೆಗಳನ್ನಾಗಿರ್ಬೋದು, ಎಲ್ಲವನ್ನೂ ಕಾಣ್ತೀವಿ. ಅಂತಹ ಸಂದರ್ಭದಲ್ಲಿ ಅದು ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತೇಳಿ ಏನು ಮಾಡಿದ್ದಾರೆ, ಎಚ್ಚರಿಕೆ ಮತ್ತು ಉಚ್ಚಾಟನೆಗಳನ್ನು ಕೂಡ ಮಾಡಿದ್ದಾರೆ. ಇದರಲ್ಲಿ ನೋಡ್ರಿ, ಆಟಗಾರರು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಫಸ್ಟ್ ಹಸಿರು ಕಾರ್ಡನ್ನು ತೋರಿಸ್ತಾರೆ. ಹಸಿರು ಕಾರ್ಡ್ ಅಂದ್ರೆ ಎಲ್ಲರಿಗೂ ಗೊತ್ತು, ಇದು ಎಚ್ಚರಿಕೆಯನ್ನ ನೀಡುವಂತಹ ಕಾರ್ಡು ಅಲ್ವಾ. ಅವರಿಗೇನು, ನೋಡಪ್ಪ ತಪ್ಪು ಮಾಡ್ತಿದ್ಯಾ, ಮತ್ತೊಮ್ಮೆ ತಪ್ಪು ಮಾಡಬೇಡ ಅಂತೇಳಿ ಏನ್ ಮಾಡ್ತೀವಿ, ಅವರಿಗೆ ಹಸಿರು ಕಾರ್ಡನ್ನು ಅವರ ನಂಬರನ್ನ ಈಗ ತೋರಿಸಿ ಹೇಳ್ಬಿಟ್ಟು ಅವ್ರಿಗೆ ಏನ್ ಮಾಡ್ತೀವಿ, ನಾವು ಹಸಿರು ಕಾರ್ಡನ್ನ ತೋರಿಸ್ತೀವಿ. ನಂತರದಲ್ಲಿ ಹಳದಿ ಕಾರ್ಡ್ ಏನ್ ಮಾಡುತ್ತೆ, 5 ನಿಮಿಷಗಳ ಕಾಲ ಅವರಿಗೆ ಏನ್ ಮಾಡುತ್ತೆ, ಎಸ್ ಪಂದ್ಯದಿಂದ ಹೊರಗಡೆ ಕೂತ್ಕೋ ಅಂತೇಳಿ ಕೂರಿಸುತ್ತೆ. 5 ನಿಮಿಷ ಅವರಿಗೆ ಏನ್ ಮಾಡ್ತೀವಿ, ನಾವು ಏನ್ ಮಾಡ್ತೀವಿ, 5 ನಿಮಿಷ ಹೊರಗಡೆ ಕೂರಿಸ್ತೀವಿ. ಯಾರನ್ನ ತಪ್ಪು ಮಾಡಿದಂತ ಆಟಗಾರ ಬಂದು ಹೇಳ್ತೀವಿ ಒಳ್ಳೆ ಮಾತಿಂದ, ನೋಡಪ್ಪ ನೀನು ತಪ್ಪು ಮಾಡ್ತೀನಿಯಾ,
ಇಟ್ಕೊಂಡು ಸರಿಯಾಗಿ ಆಟ ಆಡು, ಆಟದ ನಿಯಮಗಳನ್ನ ಪಾಲನೆ ಮಾಡು ಅಂತೇಳಿ ಅಲ್ವಾ. ನಂತರದಲ್ಲಿ ಏನ್ ಹೇಳಿದ್ರು, 5 ನಿಮಿಷ ಮತ್ತೆ ಇನ್ನ ತಪ್ಪಾಡಲ್ಲ ಅದೇ ಆಟಗಾರ 5 ನಿಮಿಷ ಹೋಗಿ ಹೊರಗಡೆ ಕೂತ್ಕೊಂತ ಕೊಡಿಸ್ತೀವಿ ಅಲ್ವಾ. ಮತ್ತೆ ನಾವು ಹೇಳಿದಾಗ ಅವ್ನು ಅರ್ಥ ಮಾಡ್ಕೊಂಡಿಲ್ಲ. ನಂತರದಲ್ಲಿ ನಾವೇನ್ ಮಾಡಿದ್ವಿ, ಎಲ್ಲೋ ಕಾರ್ಡ್ ಅಂದ್ರೆ ಹಳದಿ ಕಾರ್ಡನ್ನ ತೋರಿಸಿದ್ವಿ. ನಂತರ ಏನ್ ಮಾಡ್ತಾರೆ, ಕೆಂಪು ಕಾರ್ಡನ್ನ ತೋರಿಸೋದು. ಕೆಂಪು ಕಾರ್ಡ್ ಅಂದ್ರೆ ಗೊತ್ತಾನೆ, ಡೇಂಜರ್. ಯಾರು ಬೇಕಾದ್ರೂ ಹೇಳ್ತಾರೆ ರೆಡ್ ಅಂದ್ಕೊಂಡೆ ಡೇಂಜರ್ ಏನಿರ್ಬೋದು ನೋಡ್ರಿ. ಆ ಪಂದ್ಯದಿಂದಾನೆ ಅವರಿಗೆ ಉಚ್ಚಾಟನೆ ಮಾಡ್ತಾರೆ. ಬದಲಾವಣೆ ರಹಿತವಾಗಿ ಅವ್ರು ಹೊರಗಡೆ ಹೋದ್ರೆ ಯಾರು ಒಳಗಡೆ ಬಂದು ಅವನ ಪರವಾಗಿ ಆಡೋಂಗಿಲ್ಲ, ಅವನ ಪ್ಲೇಸನ್ನ ಫಿಲ್ ಮಾಡೋಂಗಿಲ್ಲ. ಇನ್ನು 10 ಜನ ಆಟಗಾರರೇ ಆ ಆಟವನ್ನು ಆಡಬೇಕು. ಆ ರೀತಿ ಯಾವಾಗ ತೋರಿಸಿದ್ರೆ, ಕೆಂಪು ಕಾರ್ಡು ತೋರಿಸಿದ್ರೆ ಅವನ ಪಂದ್ಯದಿಂದ ಹೊರಗಡೆ ಹೋಗ್ತಾನೆ. ಅವನ ಬದಲಿಗೆ ಯಾವುದೇ ಆಟಗಾರ ಒಳಗಡೆ ಬಂದು ಆಡುವಂತಿಲ್ಲ. ಈ ರೀತಿಯಿಂದ ಅವರಿಗೆ ಏನು ಮಾಡಿದ್ದಾರೆ, ಉಚ್ಚಾಟನೆಗಳು ಇದಾವೆ ಅಂತೇಳಿ ಎಚ್ಚರಿಕೆ. ಫಸ್ಟು ಹಸಿರು ಕಾಲುವರಿಗೆ ಎಚ್ಚರಿಕೆ ನೀಡುತ್ತೆ, ಹಳದಿ ಕಾಲು ಏನು ಮಾಡುತ್ತೆ, 5 ನಿಮಿಷ ಹೊರಗಡೆ ಕೂರಿಸುತ್ತೆ. ಕೆಂಪು ಕಾಲು ಪಂದ್ಯದಿಂದಾನೆ ಬದಲಾವಣೆ ರಹಿತವಾಗಿ ಹೊರಗಡೆನೆ ಕೂರಿಸ್ತಾರೆ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ನೋಡಿ, ಈ 3 ಕಾಲುಗಳು ಈ ಆಟದ ಎಚ್ಚರಿಕೆ ಗಂಟೆಗಳು, ಈ ಆಟದ ಎಚ್ಚರಿಕೆ ಗಂಟೆಗಳು ಅಂತೇಳಿ ನಾವು ಕರಿಬಹುದು. ನಂತರದಲ್ಲಿ ಬಂದರೆ ನೋಡ್ರಿ, ಇಷ್ಟು ಗೊತ್ತಾಯ್ತು. ನಂತರದಲ್ಲಿ ಬಂದರೆ ನಾವು ಹೇಳ್ಬೋದು, ಸರ್ ಹಾಕಿ ಆಟ ಭಾರಿ ಆಡ್ತೀನಿ ಸರ್, ನಾನು ಆ ಕಡೆ ಗೋಲ್ ಪೋಸ್ಟ್ ಇಂದ ಹಿಡಿದು ಎಲ್ಲರೂ ವಂಚಿಸಿ ಅಲ್ಲಿಂದಾನೆ ಗೋಲ್ ಹೊಡಿತೀನಿ ಸರ್, ನಾನು ನೇರವಾಗಿ ಗೋಲ್ ಪೋಸ್ಟ್ ಒಳಗಡೆ ಸರ್ ನಾನು ಇಲ್ಲಿದ್ದೀನಿ, ಇಲ್ಲಿಂದ ನೇರವಾಗಿ ಈ ಗೋಲ್ ಪೋಸ್ಟ್ ಒಳಗಡೆ ಹೋಗಿ ಹೊಡಿತೀನಿ ಸರ್. ಇನ್ನೊಂದು ನೆನಪಿರಲಿ ವಿದ್ಯಾರ್ಥಿಗಳೇ, ಈ ಆಟದಲ್ಲಿ ಯಾವುದೇ ಕಾರಣಕ್ಕೂ ಡಿ ಕ್ಷೇತ್ರದ ಹೊರಗಡೆಯಿಂದ ಹೊಡೆದಂತಹ ಆಚೆಯನ್ನು ನೇರವಾಗಿ ಗೋಲ್ ಪೋಸ್ಟ್ ಒಳಗಡೆ ಹೋದ್ರೆ ಗೋಲ್ ಅಂತೇಳಿ ಕನ್ಸಿಡರ್ ಆಗಲ್ಲ. ಎಲ್ಲಿಂದ? ಡಿ ಕ್ಷೇತ್ರದ ಹೊರಗಡೆಯಿಂದ ಎಲ್ಲಿಂದ ನಾವು ಸರ್ ನಾವು ಭಾರಿ ಕೂಡ ಭಾರಿ ಚಾಣಕ್ಯ, ನೀವು ಎಂತ ಚಾಣಕ್ಯನಾದ್ರೂ ಆಗಿರಲಿ, ಅವನು ಬಂದು ಒಳಗಡೆ ಡಿ ಸರ್ಕಲ್ ಒಳಗಡೆ ಒಂದು ಸ್ಟಿಕ್ ಇಂದ ಟಚ್ ಆಗಿರಬೇಕು. ಸರಿ ಹೊಡಿ, ಇಲ್ಲಿಂದ ಹೊಡಿತೀಯ, ನಿಮ್ಮ ತಂಡದ ಯಾವುದೇ ಒಬ್ಬ ಆಟಗಾರ ಡಿ ಕ್ಷೇತ್ರದ ಒಳಗಡೆ ಇದ್ದು ಅವರ ಸ್ಟಿಕ್ ಅನ್ನ ತಾಗಿ ಒಳಗಡೆ ಹೋದ್ರೆ ಮಾತ್ರ, ಅವನ ಸ್ಟಿಕ್ ಅನ್ನ ತಾಗಿ ಅಂದ್ರೆ ಫ್ರಂಟ್ ಸ್ಟಿಕ್, ಮುಂಭಾಗದ ಸ್ಟಿಕ್ ಮಾತ್ರ ತಾಗಿದ್ರೆ, ಹಿಂಭಾಗದ ಸ್ಟಿಕ್ ತಾಗಿದ್ರೆ ಏನ್ ಹೇಳಿದೀವಿ, ಅದು ತಪ್ಪು ಅಂತ ಹೇಳಿದೀನಿ ಅಲ್ವಾ. ನಂತರ ಮುಂಭಾಗದ ಸ್ಟಿಕ್ ಅನ್ನ ತಾಗಿ ಗೋಲ್ ಪೋಸ್ಟ್ ಒಳಗಡೆ ಹೋದ್ರೆ ಗೋಲ್ ಅಂತೇಳಿ, ಒಂದು ಗೋಲ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ವಿದ್ಯಾರ್ಥಿಗಳೇ. ಇಲ್ಲ ಅಂದ್ರೆ ಗೋಲ್ ಅಂತೇಳಿ ಇಲ್ಲ. ಆಟ ಆಡುವ ಯಾವುದೇ ಸಂದರ್ಭದಲ್ಲಾಗಲಿ ಏನ್ ಮಾಡಬೇಕು, ಈ ಡಿ ಕ್ಷೇತ್ರದ ಒಳಗಡೆಯಿಂದ ಗೋಲ್ ಪೋಸ್ಟ್ ಒಳಗಡೆ ಹೋಗ್ಬೇಕು ಅಲ್ವಾ. ಇನ್ನೊಂದು ಸ್ಟಿಕ್ ಟಚ್ ಆಗಿ ಒಳಗಡೆ ಹೋದ್ರೆ ಯಾರಾದ್ರೂ ಆಗ್ಬಿಟ್ಟಿರ್ಬೋದು, ನಮ್ಮ ತಂಡದವರಾಗಿರ್ಬೋದು, ವಿರುದ್ಧ ತಂಡದವರಾಗಿರ್ಬೋದು, ಯಾವುದೋ ಸ್ಟಿಕ್ ತಾಗಿ ಒಳಗಡೆ ಹೋದ್ರೆ ಅದು ಗೋಲ್ ಅಂತಾನೆ ಕನ್ಸಿಡರ್ ಆಗುತ್ತೆ ಅಲ್ವಾ. ನಾನು ಹೇಳಿದ್ದೀನಿ ನೆನಪಲ್ಲಿ, ಡಿ ಕ್ಷೇತ್ರದ ಒಳಗಡೆಯಿಂದಾನೆ ಗೋಲನ್ನು ಗಳಿಸಬೇಕು, ಟಚ್ ಆಗಬೇಕು. ನೀನು ಎಲ್ಲಿಂದ ಬಡಿ, ಇಲ್ಲೊಬ್ಬ ಯಾರಾದರೂ ಸ್ಟಿಕ್ ಟಚ್ ಮಾಡಿ ಒಳಗಡೆ ಹೋದ್ರೆ ಗೋಲ್, ಇಲ್ಲಾಂದ್ರೆ ಗೋಲ್ ಇಲ್ಲ. ಗೊತ್ತಾಯ್ತು ವಿದ್ಯಾರ್ಥಿಗಳೇ? ಡಿ ಕ್ಷೇತ್ರದ ಒಳಗಡೆ ನೆನಪಲ್ಲಿ ಇನ್ನೊಂದು, ಡಿ ಕ್ಷೇತ್ರದ ಒಳಗಡೆ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಬೇಕಂತಾನೆ ತಪ್ಪು ಮಾಡದ ಸಂದರ್ಭದಲ್ಲಿ 7 ಯಾರಿದೆಯಲ್ಲ, ಈ 7 ಯಾರು ಪೆನಾಲ್ಟಿ ಸ್ಪಾಟ್ ಇದೆ ಅಲ್ವಾ, ಇಲ್ಲಿಂದ ಏನ್ ಮಾಡ್ತಾರೆ, ಗೋಲ್ ಕೀಪರ್ ಮಾತ್ರ ಇರ್ತಾನೆ. ಆ ಸಂದರ್ಭದಲ್ಲಿ ಗೋಲ್ ಕೀಪರ್ ಒಬ್ಬ, ಇವೊಬ್ಬ ಪ್ಲೇಯರ್ ಅಷ್ಟೇ. ಇಬ್ಬರ ಆಟ ನಡೆಯುತ್ತೆ. ಆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಬೇಕು ಅಂತ ಮಾಡಿದಾಗ ಏನ್ ಮಾಡ್ತಾರೆ, ಇಲ್ಲಿಂದ ಅವರಿಗೆ ಹೊಡಿಲಿಕ್ಕೆ ಅವಕಾಶನ ಕೊಡ್ತಾರೆ, ಗೋಲ್ ಪೋಸ್ಟಲ್ಲಿ ಗೋಲ್ ಹೊಡಿಲಿಕ್ಕೆ ಅವಕಾಶ ಕೊಡ್ತಾರೆ. ಅದನ್ನ ರಕ್ಷಣೆ ಮಾಡೋದು ಗೋಲ್ ಕೀಪರ್ ಒಬ್ಬ ಮಾತ್ರ. ಆದರೆ ಪೆನಾಲ್ಟಿ ಕಾರ್ನರ್ ಸಂದರ್ಭದಲ್ಲಿ ಅವರಿಗೆ 5 ಜನ ಆಟಗಾರರು ಇರ್ತಾರೆ ಅಲ್ವಾ, 5 ಜನ ಆಟಗಾರರು ಇರ್ತಾರೆ. ಮತ್ತೆ ಅವರ ತಂಡದ 5 ಜನ ಆಟಗಾರರು ಕೂಡ ಇರ್ತಾರೆ, ವಿರುದ್ಧ ತಂಡದವರು ಕೂಡ ಇಲ್ಲಿ 5 ಜನ ಆಟಗಾರರು ಇರ್ತಾರೆ, ರಕ್ಷಣಾತ್ಮಕ ತಂಡದ ಆಟಗಾರರು ಕೂಡ ಇಲ್ಲಿ 5 ಜನ ಇರ್ತಾರೆ. ಏನ್ ಮಾಡಬೇಕು, ಅವರೇ ಈ 5 ಜನ ಗೋಲನ್ನ ರಕ್ಷಣೆ ಮಾಡ್ಕೋಬೇಕು. ಈ 5 ಜನ ದಾಳಿಗಾರರು, ದಾಳಿ ಮಾಡುವಂತ ಆಟಗಾರರು ಇರ್ತಾರೆ. ಗೊತ್ತಾಯ್ತಾ? ಪೆನಾಲ್ಟಿ ಕಾರ್ಡ್ ಕೊಟ್ಟಾಗ ಏನ್ ಮಾಡ್ತೀವಿ ನಾವು, ಚೆಂಡನ್ನ ತಗೊಂಡು ಒಳಗಡೆಯಿಂದ ಅವರು ಹೊಡಿತಾರೆ. ಹೊಡೆದ ಸಂದರ್ಭದಲ್ಲಿ ಚೆಂಡನ್ನ ನೇರವಾಗಿ ಒಳಗಡೆ ತಗೊಂಡು ಹೊಡಿಬೇಕಾಗತ್ತೆ. ಮತ್ತೆ ಡಾಟ್ ಡಿ ಸರ್ಕಲ್ ಐತಲ್ಲ, ಅದ್ರ ಒಳಗಡೆಯಿಂದ ಹೊಡೆದ್ರೂ ಇಲ್ಲ, ಹೊಡಿಬೇಕಾಗಿರೋದು ಡಿ ಸರ್ಕಲ್ ಒಳಗಡೆಯಿಂದ ಏನಾಗಿರ್ಬೇಕು, ಗೋಲ್ ಪೋಸ್ಟ್ ಒಳಗಡೆ ಚೆಂಡು ಹೋಗಿರ್ಬೇಕು ವಿದ್ಯಾರ್ಥಿಗಳೇ. ಗೊತ್ತಾಯ್ತಾ? ಇದರಲ್ಲಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಒಟ್ಟು ಗೋಲ್ ಆಗ್ಬೇಕಂದ್ರೆ ಡಿ ಸರ್ಕಲ್ ಅಲ್ಲಿ ಒಂದು ಸ್ಟಿಕ್ಗೆ ಟಚ್ ಆಗಿರ್ಬೇಕು, ಆದ್ರೆ ಮಾತ್ರ ಅದು ಗೋಲ್ ಅಂತೇಳಿ ಕನ್ಸಿಡರ್. ಓಕೆ, ಪದೇ ಒಳಗಡೆ ತಪ್ಪು ಮಾಡಿದ್ರೆ ಏನ್ ಮಾಡ್ತಾರೆ, ಪೆನಾಲ್ಟಿ ಸ್ಪಾಟ್ ಅನ್ನ ಕೊಡ್ತಾರೆ. ಒಳಗಡೆ ಕಾಲಿಗೋ ಬ್ಯಾಕ್ ಸ್ಟಿಕ್ಗೋ ಡಿ ಸರ್ಕಲ್ ಒಳಗಡೆ ಟಚ್ ಆಗಲ್ಲ,
ಟಚ್ ಆದಾಗ ಪೆನಾಲ್ಟಿ ಕಾರ್ನರ್ನ ನೀಡಿ ಆಟವನ್ನು ಪ್ರಾರಂಭ ಮಾಡ್ತಾರೆ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಮತ್ತೇನಾದರೂ ಡೌಟ್ಸ್ ಇದೆಯಾ ನಿಮಗೆ? ಗೋಲ್ ಗಳಿಸೋದ್ರಲ್ಲಾಗಿರ್ಬೋದು, ಮತ್ತು ಈ ತಂಡದಲ್ಲಿ ಯಾವ ತಂಡ ಅಧಿಕವಾಗಿ ಗೋಲ್ ಗಳಿಸಿರುತ್ತೋ ಆ ತಂಡ ವಿಜಯಿ ತಂಡವಾಗಿ ಹೊರಹೊಮ್ಮುತ್ತೆ. ಮತ್ತೇನಾದರೂ ಡೌಟ್ಸ್ ಇದೆಯಾ? ಏನಿಲ್ಲ, ಪ್ರಸ್ತಾವನೆ ನೋಡಿದ್ವಿ ಅಲ್ವಾ? ಸತತವಾಗಿ ಇನ್ನೊಂದು ನೆನಪಿರಲಿ ವಿದ್ಯಾರ್ಥಿಗಳೇ, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅನ್ಸುತ್ತೆ 2 ಸಲ ಒಲಿಂಪಿಕ್ಸ್ ಕ್ರೀಡೆಗಳು ಸ್ಟಾಪ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಏನ ಸುವರ್ಣ ಯುಗ ಇರುತ್ತಲ್ಲ, ಸತತವಾಗಿ ಯಾವ ಬಾರಿ ನಾವು ಏನು ಗಳಿಸ್ತೀವಲ್ವ ನೋಡ್ರಿ, 1928, 1932, 1936, 1940 ನಡೆಯುತ್ತೆ. ನಂತರದಲ್ಲಿ 44, 48 ನಡೆಯಲ್ಲ. ನಂತರದಲ್ಲಿ 48 ನಡೆಯುತ್ತೆ. 48 ನಡೆಯಲ್ಲ, 52 ನಡೆಯುತ್ತೆ. 1952 ಒಲಿಂಪಿಕ್ಸ್ ನಡೆಯುತ್ತೆ. ಕೊನೆಗೆ 1956. ಸತತವಾಗಿ ನಾವು ಈ 6 ವರ್ಷಗಳಲ್ಲಿ ಕೂಡ 6 ಬಾರಿ ಒಲಿಂಪಿಕ್ಸ್ನ ಬಂಗಾರದ ಪದಕವನ್ನು ನಾವು ಪಡ್ಕೊಂಡಿದ್ದಂಥ ಇಸ್ವಿಗಳಿವೆ. 1928, 1932, 1936, 1940, 1952 ಮತ್ತು 1956. 6 ಬಾರಿ ಸತತವಾಗಿ ನಾವೇನು ಮಾಡಿದ್ವಿ, ಬಂಗಾರದ ಪದಕವನ್ನು ಗಳಿಸಿದ್ವಿ. ಅದೇ ರೀತಿ 1975ರಲ್ಲಿ ಏಕಮಾತ್ರ ವಿಶ್ವಕಪ್ಪನ್ನು ಜಯಿಸಿದ್ದೀವಿ ಅಲ್ವಾ? ನೋಡಿ ವಿದ್ಯಾರ್ಥಿಗಳೇ, ಇದನ್ನು ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೇಳ್ಬೋದು. ಆಟದಲ್ಲಿ ಯಾಕಂದರೆ ಒಂದು ಸ್ವಲ್ಪ ದೊಡ್ಡ ಆಟ, ಕಡಿಮೆ ಸಮಯದಲ್ಲಿ ನಿಮಗೆ ಇಷ್ಟು ಮಾಹಿತಿಗಳನ್ನು ನಾನು ನೀಡಿದ್ದೀನಿ. ಮತ್ತೇನಾದರೂ ಡೌಟ್ ಆಯ್ತಾ? ಇತಿಹಾಸವನ್ನು ನೋಡಿದ್ವಿ, ಯಾವ ರೀತಿ ಹುಟ್ಕೊಂತು, ಯಾವ ರೀತಿ ಹುಟ್ಟಿತ್ತು ಅಲ್ವಾ? ಯಾವ ರೀತಿ ಹುಟ್ಟಿತ್ತು, ಯಾವ ರೀತಿ ಈಗ ಬೆಳವಣಿಗೆಯನ್ನು ಹೊಂದಿ ಈ ಆಟ ಮುಂದುವರಿತಾ ಹೋಗ್ತಿದೆ ಅನ್ನೋದನ್ನು ನಾವು ನೋಡ್ಕೊಳ್ತಾ ಬರ್ತಿದ್ದೀವಿ ಅಲ್ವಾ? ಇತಿಹಾಸವನ್ನು ನೋಡಿದ್ವಿ, ಭಾರತದಲ್ಲಿ ಹಾಕಿ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ನೋಡಿದ್ವಿ. ನಂತರದಲ್ಲಿ ಅಂಕಣದ ಪರಿಚಯ, ಅಳತೆಗಳನ್ನು ನೋಡ್ಕೊಂಡ್ವಿ. ಆಟದ ಸಲಕರಣೆಗಳು, ನಾವು ಈ ಆಟವನ್ನು ಆಡಲಿಕ್ಕೆ ಯಾವ ಯಾವ ಸಲಕರಣೆಗಳನ್ನು ಬಳಸ್ತೀವಿ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ನಂತರದಲ್ಲಿ ಆಟಗಾರರ ಸಾಮಾನ್ಯ ನಿಯಮಗಳನ್ನು ನಾವು ನೋಡಿದ್ವಿ ಅಲ್ವಾ? ಸಾಮಾನ್ಯವಾಗಿ ಏನೇನು ಬೇಕು ಅವರನ್ನ ಸಲಕರಣೆಗಳು, ಆಟಗಾರರಿಗೆ ಸಲಕರಣೆಗಳು ಯಾವ ಬೇಕು, ಅದೇ ರೀತಿ ಗೋಲ್ ಕೀಪರ್ಗೆ ಯಾವ ರೀತಿಯ ಸಲಕರಣೆಗಳು ಬೇಕು ಅನ್ನೋದನ್ನು ಕೂಡ ನಾವು ನೋಡಿದ್ವಿ ಅವರ ರಕ್ಷಣೆಗಾಗಿ. ನಂತರದಲ್ಲಿ ಸಾಮಾನ್ಯ ನಿಯಮಗಳಿಗೆ ಬಂದ್ವಿ. ಸಾಮಾನ್ಯ ನಿಯಮಗಳು ಹೇಳುತ್ತೆ, ಒಂದು ತಂಡದಲ್ಲಿ 11 ಜನ ಮತ್ತೆ 5 ಜನ ಬದಲಿ ಆಟಗಾರರು, ಒಟ್ಟು 14 ಜನ ಇರ್ತಾರೆ. 15 ನಿಮಿಷದ 4 ಭಾಗಗಳನ್ನಾಗಿ ಆಡಿಸ್ತೀವಿ ಅಂತ ಹೇಳಿದರು. ನಂತರದಲ್ಲಿ ಏನು ಮಾಡಿದ್ರು, ಸೆಂಟರ್ ಪಾಸ್ ಮುಖಾಂತರನೇ ಆಟವನ್ನು ಪ್ರಾರಂಭ ಮಾಡಬೇಕು ಅಲ್ವಾ? ಪ್ರಾರಂಭ ಮಾಡಿದ ನಂತರ ಏನು ಮಾಡಬೇಕು, ಗೋಲ್ ಗಳಿಸ್ತಾರಲ್ವಾ, ಅದರ ನಂತರನೂ ಕೂಡ ಮತ್ತೆ ಸೆಂಟರ್ ಪಾಸ್ ಮುಖಾಂತರ ಈ ಆಟ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ ವಿದ್ಯಾರ್ಥಿಗಳೇ ಅಲ್ವಾ? ಇಷ್ಟೆಲ್ಲ ನಾವು ನೋಡಿದ್ವಿ ಅಲ್ವಾ? ಇವಾಗ ನೋಡಿದಾದ್ಮೇಲೆ ಮತ್ತೇನು ಮಾಡ್ತಾರೆ, ಯಾವುದೇ ಸಂದರ್ಭದಲ್ಲಿ ನೋಡ್ರಿ ಆಟಗಾರನ ಬದಲಾವಣೆ ಎಷ್ಟು ಬಾರಿ ಬೇಕಾದ್ರೂ ನಾವು ಮಾಡ್ಕೋಬಹುದು ಅನ್ನೋದನ್ನು ಕೂಡ ಹೇಳುತ್ತೆ. ಸ್ಟಿಕ್ನ ಹಿಂಬದಿ ಆಗಿರ್ಬೋದು, ಕಾಲಿನಿಂದ ಆಗಿರ್ಬೋದು ಟಚ್ ಆದರೆ ಅದನ್ನು ತಪ್ಪು, ಅದು ಟಚ್ ಆಗಿಲ್ಲ ಅಂತೇಳಿ ನಿಯಮ ಕೂಡ ಹೇಳುತ್ತೆ. ಈ ರೀತಿಯಿಂದಾಗಿ ನಾವು ಈ ಹಾಕಿ ಆಟದ ನಿಯಮವನ್ನು ತಿಳ್ಕೊಂಡ್ವಿ. ನೆಕ್ಸ್ಟ್ ದಂಡಗಳನ್ನು ಕೂಡ ನಾವು ತಿಳ್ಕೊಂಡ್ವಿ. ದಂಡಗಳಂದರೆ ಬೇಕು ಅಂತ ತಪ್ಪು ಮಾಡೋದು, ಏನೇನು ತಪ್ಪು ಮಾಡಿದಾಗ ಯಾವ ಯಾವ ಶಿಕ್ಷೆಯನ್ನು ನೀಡ್ತಾರೆ. ತಪ್ಪು ಅಂದರೆ ಅಲ್ಲಿ ಚೆಂಡಿನ ಜೊತೆ ತಪ್ಪು ಮಾಡಿದಾಗ ಅಲ್ವಾ? ಅಕ್ರಮಗಳು, ಯಾವುದೇ ಸಂದರ್ಭದಲ್ಲಿ ಆಟಗಾರ ಯಾವ ತಪ್ಪನ್ನು ಎಸಗಿದಾಗ ಫಸ್ಟ್ ಫ್ರೀ ಥ್ರೋ ಕೊಡ್ತಾರೆ. ಡಿ ಸರ್ಕಲಲ್ಲಿ ತಪ್ಪು ಎಸಗಿದಾಗ ಅವರಿಗೆ ಏನು ಮಾಡ್ತಾರೆ, ಪೆನಾಲ್ಟಿ ಕಾರ್ನರನ್ನು ಕೊಡ್ತಾರೆ. ಇನ್ನು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದಾಗ ಪೆನಾಲ್ಟಿ ಸ್ಪಾಟನ್ನು ಕೂಡ ನೀಡ್ತಾರೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ ವಿದ್ಯಾರ್ಥಿಗಳೇ. ನಂತರದಲ್ಲಿ ಬರೋದು ಅಪಾಯಕಾರಿ ಆಟ. ಅಪಾಯಕಾರಿ ಆಟ ಅಂದರೆ ಆಟಗಾರ 5 ಮೀಟರ್ಗಿಂತ, ವಿರುದ್ಧ ತಂಡದ ಆಟಗಾರ 5 ಮೀಟರ್ಗಿಂತ ಹತ್ತಿರದಾಗ ಪೂಜಿಸೋದು, ಹಾರಿಸೋದು ಉದ್ದೇಶಪೂರ್ವಕವಾಗಿ ಮಾಡಿದಾಗ ಅದು ಅಪಾಯಕಾರಿ ಆಟ ಅಂತೇಳಿ ಹೇಳಿದ್ವಿ. ಮತ್ತು ಆಟಗಾರರು ಎಚ್ಚರಿಕೆಯಿಂದ ಆಟ ಆಡಬೇಕು, ತಪ್ಪುಗಳನ್ನು ಎಸಗಬಾರ್ದು ಅಂತೇಳಿ ಅವರಿಗೆ ಕೆಲವೊಂದು ಎಚ್ಚರಿಕೆ ಗಂಟೆಗಳನ್ನು, ಆದರೆ ಎಚ್ಚರಿಕೆ ಉಚ್ಚಾಟನೆಗಳು ಕೂಡ ಅವರಿಗೆ ಇದೆ ಅನ್ನೋದನ್ನು ತೋರಿಸಲಿಕ್ಕೆ ಹಸಿರು ಕಾರ್ಡು, ಹಳದಿ ಕಾರ್ಡು ಮತ್ತು ಕೆಂಪು ಕಾರ್ಡ್ಗಳನ್ನು ಬಳಸ್ತಾರೆ. ಹಸಿರು ಕಾರ್ಡ್ ಹೇಳುತ್ತೆ, ಏನು ಹೇಳುತ್ತೆ ಹಸಿರು ಕಾರ್ಡು? ಅವರಿಗೆ ಎಚ್ಚರಿಕೆ, ತಪ್ಪು ಮಾಡ್ತಿದೆಯಾ, ಮತ್ತೊಮ್ಮೆ ತಪ್ಪು ಮಾಡಬೇಡ ಅನ್ನೋದನ್ನು ಹೇಳುತ್ತೆ. ನಂತರದಲ್ಲಿ ಹಳದಿ ಕಾರ್ಡು ಹೇಳುತ್ತೆ, ತಪ್ಪು ಮಾಡಿದೆಯಾ, ಮೊದಲು ಒಂದ್ಸಲ ವಾರ್ನಿಂಗ್ ಕೊಟ್ಟಿದ್ದೆ, ಇನ್ನು ಬಗ್ಲಿಲ್ಲ, ಹೋಗಿ 5 ನಿಮಿಷ ಹೊರಗಡೆ ಕೂತ್ಕೊ ಅಂತೇಳಿ ಕಳಿಸ್ತಾರೆ. ಅದಕ್ಕೂ ಬಗ್ಲಿಲ್ಲ ಅಂದಾಗ ಕೆಂಪು ಕಾರ್ಡನ್ನು ತೋರಿಸ್ಬಿಟ್ಟು ನಿಮ್ಮ ಪಂದ್ಯದಿಂದ ಹೊರಗಡೆ ಅಂತೇಳಿ
ಒಂದು ಪಂದ್ಯ ಆಗಿರ್ಬೋದು ಅಥವಾ ಆ ಸರಣಿನೇ ಆಗಿರ್ಬೋದು, ಅದನ್ನು ಅವರು ಅಂಪೈರ್ಗಳು ಡಿಸೈಡ್ ಮಾಡ್ತಾರೆ. ಅದನ್ನು ಆ ರೀತಿ ಉಚ್ಚಾರಣೆ ಕೂಡ ಮಾಡ್ಬೋದು. ಅದು ಬದಲಾವಣೆ ರಹಿತವಾಗಿ ಹೊರಗಡೆ ಹೋಗಬೇಕಾಗತ್ತೆ ಅನ್ನೋದನ್ನು ಕೂಡ ನಾನು ಹೇಳಿದೆ ಅಲ್ವಾ ವಿದ್ಯಾರ್ಥಿಗಳೇ. ನಂತರ ನೋಡ್ರಿ, ಗೋಲ್ ಗಳಿಸುವ ವಿಧಾನ ನಾನು ಹೇಳಿದೆ. ಯಾವುದೇ ಕಾರಣಕ್ಕೂ ಡಿ ಸರ್ಕಲ್ ಒಳಗಡೆ ಬಂದು ಸ್ಟಿಕ್ಕಿಗೆ, ಡಿ ಸರ್ಕಲ್ ಒಳಗಡೆ ಒಂದು ಸ್ಟಿಕ್ಕಿಗೆ ಟಚ್ ಆಗಿರಲೇಬೇಕು ಅಂತಾನೆ ಹೇಳಿದ್ವಿ ವಿದ್ಯಾರ್ಥಿಗಳು. ಆದ್ರೆ ಮಾತ್ರ ಗೋಲ್ ಅಂತಾನೆ ಕನ್ಸಿಡರ್ ಆಗತ್ತೆ. ಇಲ್ಲ ನಾನು ಹೋಗ್ತೀನಿ ಅಂದ್ರೆ ಅದು ಕನ್ಸಿಡರ್ ಆಗಲ್ಲ. ಓಕೆ, ರೈಟ್. ನಂತರ ನೋಡಿ ಇನ್ನೊಂದ್ಸಲಿ ನೆನಪಲ್ಲಿ ಸ್ಟಿಕ್ನ ಒಟ್ಟು ಉದ್ದ, ಸ್ಟಿಕ್ ಅಂತ ಬಂದಾಗ ಇನ್ನೊಂದ್ಸಲಿ ಹೇಳ್ತೀನಿ. ಸ್ಟಿಕ್ ಇಂದ ನಾವು ಆಡುವಂಥ ಸಂದರ್ಭದಲ್ಲಿ ಹಾಕಿ ಸ್ಟಿಕ್ ಏನಿದೆಯಲ್ಲ ಅದು ಮುಂಭಾಗದಿಂದನೇ ನಾವು ಹೊಡಿಬೇಕು. ಮುಂಭಾಗದಿಂದನೇ ಹೊಡಿಬೇಕು ವಿದ್ಯಾರ್ಥಿಗಳೇ, ಹಿಂಭಾಗದಿಂದ ಹೊಡೆಯಂಗಿಲ್ಲ. ಹಿಂಭಾಗ ಟಚ್ ಆಗೋದು ತಪ್ಪಂತ ಹೇಳಿದ್ದೀವಿ. ನೋಡಿ, ಸ್ಟಿಕ್ನ ಉದ್ದ 1.05 ಮೀಟರ್ ಇರುತ್ತೆ. ಅದರ ಗರಿಷ್ಠ ತೂಕ 737 ಗ್ರಾಮ್ ಇರೋದನ್ನು ನಾವು ಕಾಣ್ತೀವಿ. ಗರಿಷ್ಠ ಅದ್ರ ಒಳಗಡೆ ಎಷ್ಟಾದ್ರೂ ಇಟ್ಕೊಂಡು ನಿಮ್ಮಿಷ್ಟ ಅದು. ಆದರೆ ಗರಿಷ್ಠವಾಗಿ ಎಷ್ಟು ಇರಬೇಕಂತ ಹೇಳ್ತಾರೆ ನಿಯಮ, ಎಷ್ಟು 737 ಗ್ರಾಮ್ ಇರಬೇಕಂತ ಹೇಳುತ್ತೆ. ಅದೇ ರೀತಿ ನಾವು ಚೆಂಡಿಗೆ ಬಂದಾಗ ಚೆಂಡಿನ ತೂಕ 156ರಿಂದ 163 ಗ್ರಾಮ್ ಇರುತ್ತೆ. ನೆಕ್ಸ್ಟ್ ಅದರ ಸುತ್ತಳತೆ ಬಂದಾಗ 235 ಮಿಲಿಮೀಟರ್ ಇರುತ್ತೆ ಅಲ್ವಾ. ಚೆಂಡು ಹೆಂಗಿರುತ್ತೆ, ಗಟ್ಟಿಯಾಗಿರುತ್ತೆ. ಅದರ ಕವಚ ಪ್ಲಾಸ್ಟಿಕ್ನಿಂದ ಕೂಡಿರುತ್ತೆ. ಮತ್ತೆ ಅಕಸ್ಮಾತ್ ನಾವು ಹುಲ್ಲು ಅಥವಾ ಮೀನಿನ ಮೇಲೆ ಆಡುವಂಥ ಸಂದರ್ಭದಲ್ಲಿ ಏನೋ ಚರ್ಮದ ಕವಚವಿರುವ ಚೆಂಡಿನಿಂದ ನಾವು ಆಟವನ್ನು ಆಡ್ತೀವಿ ಅಲ್ವಾ ವಿದ್ಯಾರ್ಥಿಗಳೇ. ಇಷ್ಟನ್ನ ಹೇಳಿದ್ದೀನಿ. ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೇಳಬಹುದು. ಇದಕ್ಕೆ ಸಂಬಂಧಪಟ್ಟಂತ ಡೌಟ್ಸ್ ಹೇಳಿದ್ದೀನಿ. 4000 ವರ್ಷಗಳ ಹಿಂದಿನ ಈ ಆಟವನ್ನು ಆಡ್ತಿದ್ರು ಅನ್ನೋದು ಇತಿಹಾಸವನ್ನು ಕೂಡ ಹೇಳಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದೆಯಾ? ಇನ್ನು ಇದರ ಮುಂದುವರಿದ ಭಾಗ, ನಾವು ತಂತ್ರಗಳು ಅಲ್ವಾ, ಮತ್ತೆ ಪ್ರಶಸ್ತಿಗಳು, ಆಟಗಾರನಲ್ಲಿ ಏನು ಗುಣಲಕ್ಷಣ ಬೇಕು, ಆಟಗಾರರ ಪರಿಚಯ, ಅದನ್ನು ಹಂತ ಹಂತವಾಗಿ ನೆಕ್ಸ್ಟ್ ತರಗತಿಯಲ್ಲಿ ನಾವು ಅದರ ಬಗ್ಗೆ ತಿಳ್ಕೊತೀವಿ ವಿದ್ಯಾರ್ಥಿಗಳೇ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದೆಯಾ? ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು, ಹೇಳ್ತೀನಿ. ರೈಟ್, ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ತುಂಬಾ ಈಸಿ ಆದಂಥ ಚಾಪ್ಟರ್, ತುಂಬಾ ಸುಲಭವಾದಂಥ ಚಾಪ್ಟರ್ ಇದು. ಇಲ್ಲಿಗೆ ಇದರ ಇತಿಹಾಸ ಇರ್ಬೋದು 8ನೇ ತರಗತಿಯ ಒಟ್ಟು ಪಾಠ ಇಲ್ಲಿಗೆ ಮುಕ್ತಾಯ ಆಗುತ್ತೆ.